ನಿಮ್ಮ ಹೋರಾಟದ ಚಟುವಟಿಕೆ ನಡುವೆ ಎಲ್ಲೋ ಒಂದು ಕಡೆಗೆ ನಟನ ವೃತ್ತಿಗೆ ಪೆಟ್ಟು ಬೀಳ್ತಾ ಇದೆ ಅಂತ ಅನಿಸ್ತಾ? ಖಂಡಿತ ನಮ್ಮ ಚಳುವಳಿಯಿಂದ ಸಿನಿಮಾಗೆ ಒಂದು ನನಗೆ ಆಫರ್ ಬರೋದು ಏಟ್ ಬಿದ್ದಿದೆ. ಬಟ್ ಚೇತನ್ ಹೋರಾಟ ಅನ್ಕೊಂಡು ಅವೈಲೇಬಲ್ ಆಗ್ತಾ ಇಲ್ಲ ನಿರ್ದೇಶಕರೇ ಅನ್ನೋ ಮಾತಿದೆ. ನಿರ್ದೇಶಕರ ಹೋರಾಟ ಸಿಗ್ತಾ ಇಲ್ಲ ಅಂತ ಅಲ್ಲ. ಇವಾಗ ಏನಾಗುತ್ತೆ, ಸಿನಿಮಾ ರಂಗ ನೀವು ಅರ್ಥ ಮಾಡ್ಕೋಬೇಕು ವಿಜಯ್ ಅವರು. ಸಿನಿಮಾ ರಂಗದಲ್ಲಿ ನೀನು ಒಬ್ಬ ನಟನಾಗಿ, ನಟ ಅಂತಾನೆ ದೃಷ್ಟಿ ಕೊಡ, ನಾನು ಆಕ್ಟರ್ ಆಗಿ ಬಂದಿರೋದು. ನಟನಾಗಿದ್ದು ನಿನ್ನ ಆಲೋಚನೆ ಮುಖ್ಯ ಇಲ್ಲ, ನಿನ್ನ ದೃಷ್ಟಿ, ನಿನ್ನ ವಿಷನ್ ಮುಖ್ಯ ಅಲ್ಲ, ನಿನ್ನ ಒಳ್ಳೆತನ, ನಿನ್ನ ಗುಣಗಳು, ನಿನ್ನ ಪ್ರತಿಭೆನೂ ಮುಖ್ಯ ಅಲ್ಲ. ಸಿನಿಮಾದಲ್ಲಿ ಮುಖ್ಯ ಇರೋದು ದುಡ್ಡು ಕಾಸು ಒಂದೇ. ಯಾಕೆ ಚೇತನ್ ಅವರ ಹೇಳಿಕೆಗಳು ಮತ್ತು ಪ್ರತಿಕ್ರಿಯೆಗಳು ಚರ್ಚೆಗಿಂತ ವಿವಾದಗಳನ್ನು ಸೃಷ್ಟಿಸ್ತಾ ಹೋಗ್ತವೆ? ಯಾಕೆ? ಚರ್ಚೆನೇ ವಿವಾದ, ವಿವಾದನೇ ಚರ್ಚೆ, ಇವೆರಡು ಜೊತೆಗಾಗತ್ತೆ. ವಿವಾದ ಬಂದಷ್ಟು ಚರ್ಚೆ ಜಾಸ್ತಿ ಆಗತ್ತೆ. ವಿವಾದ ಬೇಕು. ಹಾಗಿದ್ದಾಗ ವಿವಾದ ಅಂದ್ರೆ ಯಾತಕ್ಕೆ ವಿವಾದ? ಪ್ರಿಯಾಂಕರ್ಗೆ ಒಂದು ಎಲ್ಲೋ ಸಾವರ್ಕರ್ ಫೋಟೋ ವಿಚಾರವಾಗಿ ಮಾತಾಡ್ತಾರೆ, ನೀವು ಗಾಂಧಿ ಫೋಟೋನ ತೆಗೆದುಬಿಡಿ ಅಂತೀರಿ. ಜಾತಿ ವಿಚಾರದಲ್ಲಿ ಗಾಂಧಿಗಿಂತ ಸಾವರ್ಕರೇ ಬೆಟರು. ಅದನ್ನ ಕಾಂಗ್ರೆಸ್ ಒಪ್ಪಲ್ಲ. ಅವರು ಇಂಡಿಯನ್ ಸಿಟಿಸನ್ ಅಲ್ಲ, ಅಮೆರಿಕನ್ ಸಿಟಿಸನ್ಶಿಪ್ ತಗೊಂಡು ಇಂಡಿಯಾ ಬಗ್ಗೆ ಮಾತಾಡ್ತಾರೆ. 9 ವರ್ಷದಿಂದ ವಿಜಯ್ ಅವರೇ ನಾನು ಅಮೆರಿಕಾಗೆ ಹೋಗಿಲ್ಲ. ಕರೆಕ್ಟ್. ನನಗೆ ಅಮೆರಿಕಾಗೆ ಹೋಗಕ್ಕೆ ಇಷ್ಟ ಇಲ್ಲ. ನಾನು ವಾಪಸ್ ಕೊಡೋದು ಕರ್ನಾಟಕಕ್ಕೆ ವಾಪಸ್ ಕೊಡಬೇಕು. ಕರ್ನಾಟಕ ಮೆಡಿಕಲ್ ಸ್ಕೂಲ್ ಮಾಡಿ ಇಲ್ಲಿ ಬೆಳೆದಿರೋ, ಶಿಕ್ಷಣ ಪಡ್ತಿರೋದ್ರಿಂದನೇ ಅಮೆರಿಕಕ್ಕೆ ಬಂದು ನಾನು ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದಿರೋ. ಸೊ ನಾನು ವಾಪಸ್ ಕೊಡಬೇಕಾಯ್ತು ಕರ್ನಾಟಕಕ್ಕೆ. ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗ ಬೆಳೆದಿಲ್ಲ? ಕನ್ನಡ ಚಿತ್ರರಂಗ ಇವತ್ತಲ್ಲ ನಾಳೆ ಅದ್ಭುತವಾಗಿ ಬೆಳೆಯೋ ಸಾಧ್ಯತೆಗಳಿತ್ತು. ಯಾರನ್ನ ಬೇಕಾದ್ರೂ ಮೀರಿಸೋ ಸಾಧ್ಯತೆಗಳಿರುತ್ತೆ. ಆದರೆ ಇವಾಗ ಸದ್ಯಕ್ಕೆ ನಾವು ವಿ ಆರ್ ಫಾಲಿಂಗ್ ಶಾರ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾನು ವಿಜಯ್ ಭರಮಸಾಗರ. ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥವ್ರು ತುಂಬ ವಾಗ್ಮಿಗಳು, ನಟರು, ಆಮೇಲೆ ನೇರವಾಗಿ ಮಾತಾಡೋವಂಥ ವ್ಯಕ್ತಿ. ಸೊ ಅವ್ರ ವ್ಯಕ್ತಿ ಎಷ್ಟು ಮುಖ್ಯನೋ ವ್ಯಕ್ತಿತ್ವನೂ ಕೂಡ ಅಷ್ಟೇ ಮುಖ್ಯ. ಇವತ್ತು ನಮ್ಮ ಜೊತೆಗಿರೋದು ಬೇರೆ ಯಾರೂ ಅಲ್ಲ, ಚೇತನ್ ಅಹಿಂಸಾ. ಹೌದು, ಅಮೇರಿಕಾದಲ್ಲಿ ಹುಡ್ತಾರೆ, ಅಲ್ಲೇ ಓದ್ತಾರೆ, ಅಲ್ಲೇ ಸ್ನಾತಕೋತ್ತರ ಪದವಿನೂ ಕೂಡ ಗಳಿಸ್ತಾರೆ. ಆಮೇಲೆ ಇಂಡಿಯಾಗೆ ಬರ್ತಾರೆ, ಅಲ್ಲಿದ್ದ ನಟರಾಗ್ತಾರೆ. ಅದರ ಆಚೆಗೆ ಒಂದಿಷ್ಟು ಹೋರಾಟ, ಮಾತುಕತೆ ಅವೆಲ್ಲ ಶುರುವಾಗ್ತದೆ. ಸೊ ಈಗ ನಟ ಚೇತನ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಜೊತೆಗೆ ಒಂದಿಷ್ಟು ಮಾತುಕತೆ ಆಡೋಣ. ಸರ್, ಕರ್ನಾಟಕ ಟಿವಿಗೆ ಸ್ವಾಗತ. ನಮಸ್ಕಾರ ವಿಜಯ್ ಅವರೇ. ಎಸ್ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನೆಲ್ಲ ನಡೀತಾ ಇದೆ ಈಗ? ನಮ್ಮದು ಸಿನಿಮಾಗಳು ನಡೀತಾ ಇದೆ. ಆದರೆ ಅದ್ರ ಜೊತೆ ಭಾಳ ಮುಖ್ಯವಾಗಿ ಕೈಲಾದಷ್ಟು ಇರುವೆ ಸೇವೆಯಲ್ಲಿ ಸಾಮಾಜಿಕ ಪರಿವರ್ತನೆ, ಚಳುವಳಿ, ಹೋರಾಟ, ಭಾಷಣಗಳು, ಸಮಾಜ ಸೇವೆ ಇದೆಲ್ಲ ಜೊತೆಗೆ ನಡೀತಾ ಇದೆ. ಓಕೆ. ಚೇತನ್ ಅಂದರೆ ಕನ್ನಡಿಗರಿಗೆ ಗೊತ್ತಿರೋದು ನಟ. ಆದರೆ ಹೋಗ್ತಾ ಹೋಗ್ತಾ ಚಳವಳಿ, ಹೋರಾಟ ಇದೆಲ್ಲ ಬಂತು. ಸೊ ಈಗ ಚೇತನ್ ಐಡೆಂಟಿಟಿ ಏನು? 18 ವರ್ಷದ ಹಿಂದೆ ವಿಜಯ್ ಅವರೇ ನಾನು ಅಮೆರಿಕ ಬಿಟ್ಟು ಕರ್ನಾಟಕಕ್ಕೆ ಬಂದಾಗ ನಟ ಆಗಬೇಕು ಅಂತ ಬರಲಿಲ್ಲ. ಓಕೆ. ನನಗೆ ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಸಿನಿಮಾದ ಬಗ್ಗೆನೂ ಏನೂ ಗೊತ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನಗೆ ಪುನೀತ್ ಅಪ್ಪು ಸರಿನ ಭಕ್ತಪ್ರಾದ ನಾನು ರಾಜ್ಕುಮಾರ್ ಜೊತೆ ಟೇಪ್ ನೋಡ್ಕೊಂಡು ಮಾಡಿದ್ದೆ ಹೊರತು ನಾನು ಪುನೀತ್ ರಾಜ್ಕುಮಾರ್ ಯಾರು ಅಂತಲೂ ಗೊತ್ತಿರಲಿಲ್ಲ. ನಾನು ಕಾಲೇಜ್ ಮುಗಿಸ್ಕೊಂಡು ಇಲ್ಲಿ ಬಂದಾಗ ಆಮೇಲೆ ನಂದು ಒಳ್ಳೆ ಸ್ನೇಹಿತರಾದರು. ಆದರೆ ನನಗೆ ಅವಾಗ ಬಂದಿದ್ದಾಗ ಕಲೆ ಮುಖಾಂತರ, ರಂಗಭೂಮಿ ಮುಖಾಂತರ ಹೇಗೆ ಸಾಮಾಜಿಕ ಪರಿವರ್ತನೆ ಮಾಡ್ಬೋದು, ಅವಾಗಿಂದನೇ ಅದೇ ನನ್ನ ಫುಲ್ ಬ್ರೈಟ್ ಸ್ಕಾಲರ್ಶಿಪ್ ಅಂತ ಅಂತಾರಾಷ್ಟ್ರೀಯ ಸ್ಕಾಲರ್ಶಿಪ್ನಲ್ಲಿ ನನಗೆ ಸಿಕ್ಕಿತ್ತು. ಸೊ ಆ ಕಾರಣಕ್ಕೆ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ಕರಾವಳಿನಲ್ಲಿ, ಧಾರವಾಡನಲ್ಲಿ ರಂಗಭೂಮಿ ಮುಖಾಂತರ ನಾನು ಹೇಗೆ ಅಧ್ಯಯನ ಮಾಡಿ ನಾವು ಹೇಗೆ ಒಂದು ಲಿಂಗ ಸಮಾನತೆ, ಜಾತಿಯ ಸಮಾನತೆ, ಈ ಥರ ಬೇರೆ ಬೇರೆ ನಾಟಕಗಳು ಸಹ ನಿರ್ದೇಶನ ಮಾಡಿ ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೆ. ಅವಾಗ ಅದರ ನಂತರ ಬೈ ಚಾಯ್ಸ್ ನಾನು ಈ ಥರ ಸಾಮಾಜಿಕ ಪರಿವರ್ತನೆ ರಂಗಭೂಮಿ ಮುಖಾಂತರ ಅಂತ ಬಂದಿದ್ದು. ಬೈ ಚಾನ್ಸ್ ಆಗಿ ನನಗೆ ಸಿನಿಮಾ ಅವಕಾಶ ಸಿಕ್ತು. ಅದು ನರೇಂದ್ರ ಬಾಬು ಅಂತ ಒಬ್ಬರು ನನಗೆ ಗುರುತಿಸಿ, ಅವರು ಆಮೇಲೆ ಕಬಡ್ಡಿ, ಸಂತೆ ನಿಂತ ಕಬೀರ ಅಂತೆಲ್ಲ ಡೈರೆಕ್ಷನ್ ಮಾಡಿದ್ದಾರೆ. ಅವ್ರ ಮುಖಾಂತರ ನನಗೆ ಬೇರೆ ಬೇರೆಲ್ಲ ಸಿಕ್ಕಿ ನನಗೆ ಸಿನಿಮಾ ರಂಗ ಪರಿಚಯ ಆಗಿತ್ತು. ಆದರೆ ಸಿನಿಮಾ ರಂಗದವರಿಗೆ ಎಲ್ಲೋ ಒಂದು ಸಮಾಜಕ್ಕೆ ಎಲ್ಲೋ ಒಂದು ಕಡೆ ಚೇತನ್ ನಟ ಆಮೇಲೆ ಚಳುವಳಿ ಅಂತ ಅನ್ಸಿರ್ಬೋದು. ನನ್ನ ಮನಸ್ಸಲ್ಲಿ ಚಳುವಳಿನೇ ಮೂಲ ಉದ್ದೇಶ. ಅಭಿನಯ, ಒಂದು ಸಿನಿಮಾ ಆ್ಯಕ್ಟಿಂಗು ಬೈ ಚಾನ್ಸಾಗಿ ಬಂತು. ಅದು ಮುಖ್ಯ ಪಾತ್ರನೇ ನಮ್ಮ ಲೈಫಲ್ಲಿ. ಆದರೆ ಚಳುವಳಿಗೆ ವಾಪಸ್ ಹೋಗ್ತಾ ಇರೋದು, ಅದನ್ನು ಮುಖ್ಯ ಮಾಡ್ತಿರೋದೇ ನನ್ನ ಮೂಲ ಉದ್ದೇಶ ಕರ್ನಾಟಕಕ್ಕೆ ಬಂದಿತ್ತು. ಚೇತನ್ ಮನಸ್ಸಲ್ಲಿ ಒಬ್ಬ ಹೋರಾಟಗಾರ ಮತ್ತು ಕಲಾವಿದ ಇಬ್ಬರು ಇದ್ದಾರೆ. ಖಂಡಿತ ಕಲೆ ಮುಖಾಂತರನೇ ಹೋರಾಟ, ಕಲೆನಲ್ಲೂ ಹೋರಾಟ ಇದ್ದೇ ಇರುತ್ತೆ. ಮತ್ತೆ ನಮಗೆ ನಿಜವಾಗ್ಲೂ ಕಲಾವಿದ ಅಂದ್ರೆ ನಿಜವಾಗ್ಲೂ ಇವತ್ತಿನ ದಿನ ವಿಜಯ್ ಅವರೇ ದೇಶ ಕಟ್ಟೋರು, ಅದ್ಭುತವಾಗಿ ಮಾಡೋರೆ ಆರ್ಟ್ಸ್ ಓದಿರೋರು, ಹ್ಯುಮ್ಯಾನಿಟೀಸ್ ಓದಿರೋರು. ಬಾಬಾ ಸಾಹೇಬ್ರು ಕೂಡ ಸೋಸಿಯಾಲಜಿ ಓದಿದ್ರು, ಬಾಬಾ ಸಾಹೇಬ್ರು ಕೂಡ ವೈಲಿನ್ ನುಡಿಸ್ತಾ ಇದ್ರು, ಬಾಬಾ ಸಾಹೇಬ್ ಎಕನಾಮಿಕ್ಸ್ ಓದಿದ್ರು, ಬಾಬಾ ಸಾಹೇಬ್. ಸೊ ಆ ನಿಟ್ಟಿನಲ್ಲಿ ನಮಗೆ
ಆರ್ಟ್ಸ್ ಹ್ಯುಮ್ಯಾನಿಟೀಸ್ ಓದೋರಿಗೆ ವ್ಯಕ್ತಿತ್ವ ಬರುತ್ತೆ, ಮತ್ತು ಅದ್ರ ಜೊತೆ ಕಾಲ್ಪನಿಕ ಶಕ್ತಿ ದೊಡ್ಡದಾಗುತ್ತೆ, ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಕೊಡೋ ಒಂದು ಸಾಮರ್ಥ್ಯ ಇರುತ್ತೆ, ಇತಿಹಾಸ ಸಾಹಿತ್ಯ ಎಲ್ಲನೂ ಅರ್ಥ ಮಾಡ್ಕೊತಾರೆ. ಅದು ಬಿಟ್ಟು ಬರೀ ಮಕ್ಕಿ ಓದ್ಕೊಂಡು ಒಂದು ಇಂಜಿನಿಯರು ಒಂದು ಇದು ಮಾಡಿದ್ರೆ ಸೈನ್ಸ್ ಮಾಡಿದ್ರೆ ಆಗಿದ್ದಾಗ ಫೈನಾನ್ಸ್ ಮಾಡಿದ್ರೆ ಬುದ್ಧಿವಂತರಲ್ಲ ಅಂತ ಹೇಳ್ತಾ ಇಲ್ಲ, ಬುದ್ಧಿವಂತರೇ, ಬಟ್ ಅವರಿಗೆ ಸಮಾಜದ ಸಮಸ್ಯೆಗಳಕ್ಕೆ ಅದಕ್ಕೆ ಪರಿಹಾರ ಕೊಡುವಷ್ಟು ತಿಳುವಳಿಕೆ ಅವರು ಶಿಕ್ಷಣದ ಮುಖಾಂತರ ಬೆಳೆಸ್ಕೊಂಡಿರಲ್ಲ. ಒಳ್ಳೆ ಸಂಬಳ ಬರ್ತಾ ಇರುತ್ತೆ, ಬಟ್ ಆ ಸಮಾಜಕ್ಕೆ ಪ್ರತಿರೋಧ ಕೊಡುವಷ್ಟು ಆ ಜ್ಞಾನ ಪಾಪ ಶಿಕ್ಷಣದ ಮುಖಾಂತರ ಅವರು ಎಂಫಸೈಸ್ ಮಾಡಿರಲ್ಲ. ಕರೆಕ್ಟ್. ಚೇತನ್ ಅವರು ಸಿನಿಮಾಗಳು ಮಾಡಿದ್ರು, ಆ ದಿನಗಳು ಮಾಡಿದ್ರು, ಹಿಟ್ಟಾಯಿತು. ಮೈನಾ ಮಾಡಿದ್ರು, ಒಳ್ಳೆ ಸಿನಿಮಾ ಆಯಿತು, ಎಲ್ಲ ಕಡೆ ಮಾತಾಯಿತು. ಯಶಸ್ಸು ಸಿಕ್ಕಿರುವಾಗಲೇ ಇದ್ದಕ್ಕಿದ್ದಂಗೆ ಯೂಟರ್ನ್ ತಗೊಳ್ತಾರೆ, ಅಂದರೆ ಸಾಮಾಜಿಕ ಹೋರಾಟ ಮಾಡಬೇಕು ಅಂತ. ಆ ನಿರ್ಧಾರ ಮಾಡಿದ್ದೇಕೆ ಅಂತ? ನನಗೆ ಮುಂಚೆಯಿಂದನೂ ಕೂಡ ನಾನು ಮಾಡ್ತಾ ಇದ್ದೆ. ಮೈನಾ 2013 ರಿಲೀಸ್ ಆಯಿತು. ಹೌದು. ನನಗೆ 2011 ಕೂಡ ಆ್ಯಂಟಿ ಕರಪ್ಷನ್ ಮಾಡಿದೆ, ಹೋರಾಟದಲ್ಲಿ ಭಾಗವಹಿಸಿದೆ. 2012 ಕೂಡ ಎಂಡೋಸಲ್ಫನ್ ಅನ್ನೋದು 90 ಕೋಟಿ ನಾನು ಸರ್ಕಾರದಿಂದ 2013 ಅಷ್ಟೊತ್ತಿಗೆ ಈ ಎಂಡೋಸಲ್ಫನ್ ಪೀಠದ ಪರವಾಗಿ ನಾನು ಮಾಡಿಸ್ಕೊಡೋಕ್ಕೆ ನನಗೆ ಅವಕಾಶ ಸಿಕ್ತು. ಸೊ ಈ ರೀತಿಯಲ್ಲಿ ಸಣ್ಣ ಪುಟ್ಟದ್ದು ಮಾಡ್ತಾ ಇದ್ದೆ. ಬಟ್ ನನಗೆ ಮೂಲ ಉದ್ದೇಶನೇ ಚಳುವಳಿಗೆ ಸೇರ್ಕೋಬೇಕು ಅಂತ. ಬಹುಶಃ ವಿಜಯ್ ಅವರೇ, ನನಗೆ ಭಾರತಕ್ಕೆ ಬಂದಾಗ ಚಳುವಳಿ ಏನಾದರೂ ಪರಿಚಯ ಆಗಿದ್ರೆ ನಾನು ಸಿನಿಮಾ ರಂಗಕ್ಕೆ ಸೇರ್ತಾ ಇರಲಿಲ್ಲ. ನಾನು ಚಳುವಳಿಗೆ ನುಗ್ತಾ ಇದ್ದೆ, ಬಂದಿದ್ದೆ ಅದೇ ಉದ್ದೇಶ. ಸೊ ನನಗೆ ಚಳುವಳಿ ಪರಿಚಯ ಇಲ್ಲದೆ ಇದ್ದಾಗ ನಾನು ಎಷ್ಟೋ ಏನಾಗ್ತಾ ಇತ್ತು ವಿಜಯ್ ಅವರೇ, ನನ್ನ ವಿಚಾರ ನಾನು ಹೇಳ್ತಾ ಇದ್ದೆ. ಹೇಳಿದಾಗ ಜನ ಇವನೇನೋ ವಿಚಿತ್ರವಾಗಿ ಏನೋ ಮಾತಾಡ್ತಾ ಇದ್ದಾನೆ, ಇವನೇನೇನೋ ಹೇಳ್ತಾ ಅವನೇ ಅಂತ ಹೇಳೋರು. ನಾನು ಅಮೆರಿಕದಿಂದ ಬೇರೆ ಬಂದಿದ್ದೆ, ನಾನೇ ಏನೋ ಬೇರೆ ಇರ್ಬೋದು, ಸರಿ ಇಲ್ಲದೆ ಇರ್ಬೋದು ಅನ್ಕೊಂಡಿದ್ದೆ, ನಾನೇ ಸರಿ ಇಲ್ಲ ಅನ್ಕೊಂಡಿದ್ದೆ. ಆಮೇಲೆ ಚಳುವಳಿ ಪರಿಚಯ ಆದ್ಮೇಲೆ 2013 ಅಷ್ಟೊತ್ತು ಗೊತ್ತಾಯ್ತು ನಾನ್ ಸರಿ ಇದ್ದೇನೆ, ಇದೇ ಬೇಕಾಗಿರೋದು, ವ್ಯವಸ್ಥೆ ಸರಿ ಇಲ್ಲ. ಸೊ ಆ ಕಾರಣಕ್ಕೆ ಚಳುವಳಿಗೆ ಹತ್ರ ಬಂದಾಗ, ನನ್ನ ಚಳುವಳಿ ಪರಿಚಯ ಆದಾಗ ಚಳುವಳಿ ಜೋರಾಗಿ ಮಾಡಕ್ ಶುರು ಮಾಡಿದೆ. ಅದು ನಮ್ಮ ವಿಚಾರಗಳು ಹೊರಗೆ ಬರಕ್ ಶುರುವಾಯ್ತು. ಅದರಿಂದ ಸಿನಿಮಾ ಬಿಡಬೇಕು ಅಂತ ಅಲ್ಲ, ಬಟ್ ಸಿನಿಮಾದಲ್ಲಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಎಫೆಕ್ಟ್ ಆಗಿದೆ, ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ನಾನು ಚಳುವಳಿ ಸಿಕ್ತಾಗ ಇದೇ ಅಲ್ವಾ ನಾನು ಬಂದಿದ್ದು ಕರ್ನಾಟಕಕ್ಕೆ ಅಂತ ನಾನು ಕರೆಕ್ಟ್. ಈಗ ಒಬ್ಬ ಕಲಾವಿದನಾಗಿ ನೀವು ದೊಡ್ಡ ಹೆಸರು ಮಾಡಿದ್ರೆ ಇನ್ನೂ ಕೂಡ ಮಾಡಬಹುದಿತ್ತು. ಆದರೆ ಈ ಹೋರಾಟ ಅಂತ ಅಂದ್ಕೊಂಡು ಬಂದ್ರೆ, ಆದ್ರೂ ಕೂಡ ಹೋರಾಟದಲ್ಲೂ ಕೂಡ ಗೊಂದಲದ ಮನುಷ್ಯ ಅಂತ ಒಂದಷ್ಟು ಟೀಕೆಗಳಿವೆ, ಅದಕ್ಕೇನು ಹೇಳ್ತೀರಾ? ಯಾವ ಗೊಂದಲ ಇಲ್ಲ. ನಮಗೆ ಬಹಳ ಮುಖ್ಯವಾಗಿ ಸಮಾಜದ ಕಲ್ಪನೆ ನಮ್ದು. ಒಂದೆರಡು ವಿಜಯ್ ಅವರೇ, ನನಗೆ ಎಲ್ಲ ಮನುಷ್ಯರು ಸರಿ ಸಮಾನರು, ಎಲ್ಲ ಸಿದ್ಧಾಂತಗಳು ಸರಿ ಸಮಾನ ಅಲ್ಲ. ನಮ್ಮ ಸಿದ್ಧಾಂತ ಎಲ್ಲ ಮನುಷ್ಯರು ಸರಿ ಸಮಾನರು ಅನ್ನೋ ಸಿದ್ಧಾಂತನೇ ಸುಪೀರಿಯರ್, ಅದೇ ಸತ್ಯ. ಸೊ ಈ ಸಿದ್ಧಾಂತ ನಮಗೆ ಕಟ್ಟಬೇಕು ದೇಶಕ್ಕೆ, ಎಲ್ಲ ಮನುಷ್ಯರು ಸರಿ ಸಮಾನರು ಅದು. ಸೊ ನಾನು ಇವತ್ತಿನ ದಿನ ಸಿನಿಮಾದಲ್ಲಿ ವಿಜಯ್ ಅವರೇ ಹೆಸರು ಮಾಡಿದ್ರೆ ನಾನು ಬೆಳಿತೀನಿ, ನಾನು ದುಡ್ಡು ಮಾಡ್ಕೊಂತೀನಿ, ನನಗೆ ಬಿಲ್ಡಪ್ ಸಿಗುತ್ತೆ, ನಾನು ಕಟ್ಔಟ್ ಆಗ್ತಾರೆ, ದುಡ್ಡು ಸಿಗುತ್ತೆ, ಎಲ್ಲ ಬಿಲ್ಡಪ್ ಸಿಗುತ್ತೆ, ಎಲ್ಲ ಮಣ್ಣೆಣ್ಣೆ ಸಿಗುತ್ತೆ. ಅದು ನನ್ನ ಕೊಡುಗೆ ಬಹಳ ಕಡಿಮೆ, ಬಿಲ್ಡಪ್ ಜಾಸ್ತಿ. ಆದ್ರೆ ಚಳುವಳಿ ಮಾಡಿದಾಗ ವಿಜಯ್ ಅವರೇ, ಅದರಲ್ಲಿ ನಾವು ಸಮಾಜ ಕಟ್ಟಬಹುದು. ಒಂದು ಉತ್ತಮ, ಎಲ್ಲರಿಗೂ ಸಿಗದೇ ಇರೋರ್ಗೆ ಅವಕಾಶ ಸಿಗುತ್ತೆ, ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ನಾವು ಅವಕಾಶ ಮಾಡ್ಕೊಡ್ತೀವಿ. ಅದರಿಂದ ನನಗೆ ಎಷ್ಟೋ ಬೆದರಿಕೆ ಬರುತ್ತೆ, ಎಷ್ಟೋ ದ್ವೇಷ ಬರುತ್ತೆ, ಎಷ್ಟೋ ನನಗೆ ಸಿನಿಮಾದಲ್ಲಿ ಅವಕಾಶ ಕಳ್ಕೊಂತೀನಿ. ಸಮಾಜಕ್ಕೆ ಸಿನಿಮಾ ಮುಂದೆ ದೂರ ಮಾಡುತ್ತಾರೆ, ದೂರ ಮಾಡುತ್ತೆ. ಅವ್ರ ಸಿನಿಮಾ ರಂಗ ಏನು ದುಡ್ಡು ಮುಖ್ಯ ಮಾಡುತ್ತೆ, ಅವ್ರಿಗೆ ನಿಮ್ಮ ಆಲೋಚನೆಗಳು, ನಿಮ್ಮ ಒಳ್ಳೆತನ, ನಿಮ್ಮ ಗುಣಗಳು, ನಿಮ್ಮ ಚಿಂತನೆಗಳು ಮುಖ್ಯ ಮಾಡುತ್ತಾ, ತೆಪ್ಪಗೆ ದುಡ್ಡು ತಗೊಂಡು ಆಕ್ಟ್ ಮಾಡೋ ಅಷ್ಟೇ. ಆದ್ರೆ ನಮ್ಗೆ ಸಮಾಜ ಕಟ್ಟಿದಾಗ ನಿಜವಾಗ್ಲೂ ಪ್ರತಿಭಾವಂತರಿಗೆ ಅವಕಾಶ ಸಿಗುತ್ತೆ, ನಿಜವಾಗ್ಲೂ ಒಂದು ಉತ್ತಮ ಸಮಾಜ ಆಗುತ್ತೆ. ನಾನು ವಿಜಯ್ ಅವರೇ ಸಿನಿಮಾ ಮಾಡಿಲ್ಲ ಅಂದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ನನ್ನಷ್ಟೇ, ನನ್ಕಿಂತ ಜಾಸ್ತಿ ಪ್ರತಿಭಾವಂತರು ಮಾಡ್ತಾರೆ. ಆದ್ರೆ ಚಳುವಳಿ ಮಾಡದೇ ಇದ್ರೆ ನಾನು ಬಹುಶಃ ಯುವಕರಲ್ಲಿ ಬೆರಳಿಕೆ ಎಷ್ಟು ಜನನೇ ಮಾಡ್ತಾರೆ ಹೊರತು ಈ ವಿಷನ್ ಇಟ್ಕೊಂಡು ಸಮಾಜದ ವಿಷನ್ ಇಟ್ಕೊಂಡು ಮಾಡೋರು ಬಹಳ ಕಡಿಮೆ. ಹಾಗಾದ್ರೆ ಚೇತನ್ ಅವರ ಸಿದ್ಧಾಂತ ಯಾವುದು? ಗಾಂಧಿವಾದಿನೋ, ಲೋಹಿಯಾವಾದಿನೋ, ಅಥವಾ ಸೌಮ್ಯವಾದಿನೋ, ಅಥವಾ ಪಂಥದ ವಿಚಾರಕ್ಕೆ ಬಂದರೆ ಎಡನ ಬಲನ? ಸ್ಪಷ್ಟನೆ ಕೊಡಿ. ಗಾಂಧಿವಾದ ಅಲ್ಲ, ಗಾಂಧಿವಾದ ಯಥಾಸ್ಥಿತಿವಾದ. ಅದು ಅಂಬೇಡ್ಕರ್ಗೆ, ಪೆರಿಯಾರ್ಗೆ, ನಮ್ಮ ಸಮಾನತಾವಾದಿಗಳು ಯಾವಾಗಲೂ ಶತ್ರುನೇ. ಸೊ ಗಾಂಧಿವಾದ ಅಲ್ಲ, ಲೋಹಿಯ ಬಗ್ಗೆ ನಮ್ಗೆ ಬಹಳ ಅಭಿಮಾನ ಇದೆ ಎಷ್ಟೋ ವಿಚಾರಗಳಲ್ಲಿ. ರಾಮನವರು ಲೋಹಿಯ ಕೂಡ ಬಾಬಾ ಸಾಹೇಬ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು, ಅವರಲ್ಲೂ ಅನೇಕ ಒಳ್ಳೆ ವಿಚಾರಗಳಿದೆ. ಬಟ್ ಇವತ್ತಿನ ದಿನ ಕರ್ನಾಟಕಕ್ಕೆ ನಮಗೆ ಪ್ರಸ್ತುತ ಆದ ವಿಚಾರ ಯಾವ್ದು ಬೇಕು ಅಂದ್ರೆ, ನಾನು ಯಾವಾಗಲೂ ಹೇಳ್ತೀನಿ, ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು. ಈ ಸಿದ್ಧಾಂತದಲ್ಲಿ ಏನಿದೆ ಅಂದ್ರೆ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ. ಅವೆಲ್ಲ ಓದಿಗಷ್ಟೇ ಸೀಮಿತ ಆದ್ವಾ? ಓದಿಗಲ್ಲ, ಅವೆಲ್ಲ ಜನ ಏನ್ ಅನ್ಕೋತಾರೆ ಸಾಹಿತ್ಯಕ್ಕೆ ಅಷ್ಟೇ ಸೀಮಿತ, ಅದು ಮಾತಾಡಕ್ ಒಂದು ಭಾಷಣದಲ್ಲಿ ಮಾತಾಡಕ್ ಅಷ್ಟೇ ಅಲ್ಲ. ಸಮಾಜ ಕಟ್ಟೋ ದೃಷ್ಟಿನಲ್ಲಿ ಸಮಾಜ ಅದು ಬರೀ ಅವ್ರ ಮಾತಲ್ಲಿ ಅಷ್ಟೇ ಇಲ್ಲ, ಸಂವಿಧಾನದ ಪೀಠಿಕೆನಲ್ಲೂ ಇದೆ. ಸಮಾನತೆ, ನ್ಯಾಯ, ಮತ್ತೆ ಸಮಾಜವಾದ, ಜಾತ್ಯತೀತ. ಇವತ್ತಿನ ದಿನ ಎಷ್ಟೋ ಪಕ್ಷಗಳಿದಾವೆ ವಿಜಯ್ ಅವರೇ, ಬಿಜೆಪಿ, ಕಾಂಗ್ರೆಸ್, JDS, ಆಪ್, ಕಮ್ಯುನಿಸ್ಟ್, SDPI ಯಾರು ಇದ್ದಾರೆ. ಆದ್ರೆ ಇವತ್ತಿನ ಅವರೆಲ್ಲರಿಗೂ ಬದುಕಕ್ ಹಕ್ಕಿದೆ ಇದರಲ್ಲಿ.
ಪ್ರಜಾಪ್ರಭುತ್ವದಲ್ಲಿ. ಆದರೆ ಯಾರು ಕೂಡ ಸಂವಿಧಾನ ಪೀಠಿಕೆಯನ್ನು ಕಾರ್ಯರೂಪಕ್ಕೆ ತರಕ್ಕೆ ಸಿದ್ಧಾಂತ ಇಲ್ಲ. ನಮ್ಮ ಸಿದ್ಧಾಂತದಲ್ಲಿ ಅದಿದೆ. ಸೊ ನಾವು ಎಡನೂ ಅಲ್ಲ, ಬಲನೂ ಅಲ್ಲ, ಮಧ್ಯನೂ ಅಲ್ಲ, ಅವೆಲ್ಲ ಒಂದು ವೆಸ್ಟರ್ನ್ ಪ್ಯಾರಡೈಮು. ನಾವು ಒಂದು ಅಂಬೇಡ್ಕರ್ ಹೇಳೋ ಭಾರತೀಯ ಪಂಥಿ, ನಾನು ಹೇಳೋ ಸತ್ಯಪಂಥಿ ಅಂತ ನಾವು ಹೇಳ್ತೀವಿ. ಅಂದರೆ ಇದು ಬಲಪಂಥಿ ಅಲ್ಲ, ಎಡಪಂಥಿ ಅಲ್ಲ, ಮಧ್ಯಪಂಥಿ. ಯಾಕಂದರೆ ನಮ್ಮಲ್ಲಿ ಏನು ಈ ಬಲಪಂಥಿ ಎಡಪಂಥಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ಆರ್ಥಿಕತೆ ಪ್ಯಾರಡೈಮ್ ಬರುತ್ತೆ. ರಾಜರಿಗೂ ವರ್ಸಸ್ ಇದು ಕೃಷಿ ಮಾಡೋರ್ಗೂ ಆ ಥರ ಫ್ರೆಂಚ್ ರೆವಲ್ಯೂಷನಲ್ಲಿ. ನಮಗೇನೆಂದರೆ ಜಾತಿ ವಿಚಾರ ಬರುತ್ತೆ, ಭಾಷೆಯ ಪ್ರತಿರೋಧ ಬರುತ್ತೆ, ಸಾಂಸ್ಕೃತಿಕ ಪ್ರತಿರೋಧ ಬರುತ್ತೆ, ಆಧ್ಯಾತ್ಮಿಕತೆಯ ತಾರತಮ್ಯದ ಪ್ರತಿರೋಧನೂ ಸಹ ಬರುತ್ತೆ ನಮಗೆ. ಅದ್ರ ಜೊತೆ ಆರ್ಥಿಕ ಲಿಂಗ ಪ್ರತಿರೋಧ, ಅದು ಪ್ರತಿರೋಧ ನಮಗೆ. ಟ್ರಾನ್ಸ್ಜೆಂಡರ್ಗಳು, ಮಹಿಳೆಯರು, LGB ಸಲಿಂಗ ಪ್ರೇಮಿಗಳು, ಎಲ್ಲ ಅನ್ಯಾಯದ ವ್ಯವಸ್ಥೆ ಪ್ರತಿರೋಧ ನಮಗೆ ಬರುತ್ತೆ ಅಂದಾಗ ನಾವೊಂದು ಸತ್ಯಪಂಥಿ ಅಂತ ಹೇಳಬೇಕು. ಚೇತನ್ ಅವರಿಗೆ ಕಾಂಗ್ರೆಸ್ BJP ಎರಡು ಪಕ್ಷನೂ ಆಗಲ್ಲ, ಆದರೆ ರಾಜಕೀಯ ಪಕ್ಷಗಳ ಮೇಲೆ ನಂಬಿಕೆನೇ ಇಲ್ವಾ? ರಾಜಕೀಯ ಪಕ್ಷದ ಮೇಲೆ, ರಾಜಕೀಯ ಪ್ರಜಾಪ್ರಭುತ್ವ ಮೇಲೆ ಅಪಾರ ನಂಬಿಕೆ ಇದೆ. ಓಕೆ, ಈ ರಾಜಕೀಯ ಪಕ್ಷಗಳ ಮೇಲೆ ನನಗೆ ನಂಬಿಕೆ ಇಲ್ಲ. ಪ್ರಜಾಪ್ರಭುತ್ವನೇ ಅಲ್ಲ ನಡೀತಾ ಇದೆ. ಪ್ರಜಾಪ್ರಭುತ್ವ ನಡೀತಾ ಇದೆ, ಆದರೆ ನಮ್ಮ ಒಂದು ಪರಿವರ್ತನೆಯ ಸಿದ್ಧಾಂತದಲ್ಲಿ ಯಾವ ಒಂದು ಪಕ್ಷ ಕೂಡ ಕೆಲಸ ಮಾಡ್ತಾ ಇಲ್ಲ. ಇವಾಗ ಕಾಂಗ್ರೆಸ್ಸು ಲೆಕ್ಕಾಚಾರನೇ ಚುನಾವಣೆ, ಕಾಂಗ್ರೆಸ್ಸು JDS ಲೆಕ್ಕಾಚಾರ, ಚುನಾವಣೆ ಗೆಲ್ಲಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. 1885 ಕಾಂಗ್ರೆಸ್ ಉದ್ದೇಶ ಅದು ಯಥಾಸ್ಥಿತಿ. ನಾನು ಅದಕ್ಕೆ ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್, ಒಂದು ಎಲೆಕ್ಟೋರಲ್ ಕ್ಯಾಲ್ಕುಲೇಷನ್. BJP ಒಂದು ಪರಿವರ್ತನೆ ಅನ್ನೋ ಒಂದು ಕನಸಿದೆ, ಆದರೆ ಆ ಕನಸು ಸುಳ್ಳು ದ್ವೇಷದ ಮೇಲೆ ಕಟ್ಟಿರೋ ಕನಸು. ಶ್ರಮ ಪಟ್ಟಿದ್ದಾರೆ, ಓಕೆ, ಅವ್ರದ್ದು ಒಂದು ಪ್ರತಿರೋಧ ಅಂತ ಹೇಳಿದ್ರೆ ಸುಳ್ಳಾಗಲ್ಲ, ಬಟ್ ಅದು ಒಂದು ತಾರತಮ್ಯದ ಪ್ರತಿರೋಧ. ಆದ್ರೆ ನಮ್ಮದು ಒಂದು ಸತ್ಯದ ಪರವಾಗಿ, ನಿಜವಾಗ್ಲೂ ವೈಜ್ಞಾನಿಕವಾಗಿ ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಒಂದು ಪ್ರತಿರೋಧ. ಸೊ ಆ ನಿಟ್ಟಿನಲ್ಲಿ ನಮ್ಮದೇ ಒಂದು ಪರಿವರ್ತನೆ ಆಲೋಚನೆ ಬೆಳಕಿಗೆ ಬರಬೇಕು. ಪ್ರಜಾಪ್ರಭುತ್ವ ಭಾರತದಲ್ಲೇ ಇನ್ ಥಿಯರಿ ಇಡೀ ಪ್ರಪಂಚದಲ್ಲೇ ಉತ್ತಮ ಪ್ರಜಾಪ್ರಭುತ್ವ, ಆದರೆ ಆ ಪ್ರಜಾಪ್ರಭುತ್ವನ ಅದರ ಉತ್ತಮ ಅಂಶಗಳು ಸಂವಿಧಾನ ಪೀಠಿಕೆಯಲ್ಲಿ ಕಾರ್ಯರೂಪಕ್ಕೆ ತರಕ್ಕೆ ಒಂದು ಸೈದ್ಧಾಂತಿಕ ನೆಲೆ ಕಟ್ಟಬೇಕು. ಅದು ನಮ್ಮಲ್ಲಿ ಖಂಡಿತ ಇದೆ. ಓಕೆ, ಚೇತನ್ ಅವರಿಗೆ ಈಗ ಸರ್ಕಾರ ಮತ್ತು ಪ್ರಜಾಪ್ರಭುತ್ವ ಇವೆರಡನ್ನು ಎದುರಾಕೊಳ್ಳೋದು ಕಷ್ಟ ಅಂತ ಏನಾದರೂ ಅನಿಸ್ತಾ ಇದೆಯಾ? ಕಷ್ಟ ಅಂದರೆ ಇವಾಗ ಬೆದರಿಕೆಗಳು ಬರ್ತವೆ, ಅದಕ್ಕೆ ಒಂದು ಸ್ವಲ್ಪ ವಿರೋಧ ಬರುತ್ತೆ, ಅದು ಥ್ರೆಟ್ಸ್ ಇರುತ್ತೆ. ಆಮೇಲೆ ನನಗೂ ಕೂಡ 2 ಸಲ ಈ ವರ್ಷ ಹೋದ ವರ್ಷ ಜೈಲಿಗೆ ಹೋದ್ರಿ. ಆಮೇಲೆ ನಂದು ಏನೇನು ಮಾತಿಗೆ ನನಗೆ ವೀಸಾನು ರದ್ದು ಮಾಡಬೇಕು ಅಂತ 8-10 ತಿಂಗಳಿಂದ ಅದು ಹೋಮ್ ಮಿನಿಸ್ಟ್ರಿಯಿಂದ ಮಾಡಿದ್ರು. ಆದರೆ ನನಗೇನು ನಂಬಿಕೆ ಇದೆ ಅಂದರೆ ಜನರಿಂದ ನಮಗೆ ಒಂದು ಸತ್ಯಕ್ಕೋಸ್ಕರ ನಿಂತ್ಕೊತಾರೆ, ಒಂದು ಉತ್ತಮ ಸಮಾಜದ ಕಲ್ಪನೆ ನಿಂತ್ಕೊತಾರೆ. ನಮ್ಮ ವಿಚಾರಗಳು ಕೂಡ ಇವತ್ತಿನ ದಿನ ಪ್ರಜಾಪ್ರಭುತ್ವ, ನೀವು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಿದ್ದೀರಾ ಅಂದರೆ ಪ್ರಜಾಪ್ರಭುತ್ವ ಎಷ್ಟು ಶ್ರೀಮಂತವಾಗಿದೆ ಅಂತ ಅರ್ಥ. ಅದು ವಾಕ್ ಸ್ವಾತಂತ್ರ್ಯ ಎಷ್ಟು ಬೆಲೆ ಕೊಡ್ತೀವಿ, ಆದರೆ ಅದೇ ವಾಕ್ ಸ್ವಾತಂತ್ರ್ಯ ಕೆಲವು ಪಕ್ಷಗಳು ಕಡಿವಾಣ ಹಾಕಕ್ಕೆ ನೋಡ್ತಾರೆ, ಅದು ಮಾಡಕ್ ಬಿಡಬಾರ್ದು. ಚೇತನ್ ಅವರಿಗೆ ಹತ್ತಿಕ್ಕೋ ಅಂತ ಕೆಲಸ ಆಗ್ತಾ ಇದೆ, ಹತ್ತಿಕ್ಕೋ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಈ ಸತ್ಯಗಳು ಬೇಕಾಗಿಲ್ಲ. ಈ ಸತ್ಯಗಳು ಆಚೆ ಬಂದಷ್ಟು ಏನ್ ಈ ಸತ್ಯಗಳು ವಿಜಯ್ ಅವರೇ 100 ವರ್ಷ 1000 ವರ್ಷ ಮುಚ್ಚಾಕಿದ್ದಾರೆ, ಏನ್ ಶರಣರು ಕೊಚ್ಚಾಕಿದ್ದಾರೆ, ಏನ್ ವಚನ ಸಾಹಿತ್ಯನ ಸುಟ್ಟಾಕಿದ್ದಾರೆ, ಇದನ್ನೆಲ್ಲ ಸತ್ಯಗಳು ಎಲ್ಲ ಆಚೆ ಬಂದ್ಬಿಡುತ್ತೆ ಅನ್ನೋ ಈ ವ್ಯವಸ್ಥೆಗೆ ಭಯ. ಅದಕ್ಕೆ ಈ ವಿಚಾರಗಳು ವಿಜಯ್ ಅವರೇ ಬಹಳ ವರ್ಷ ತಲೆಮಟ್ಟದಲ್ಲಿ ಇದೆ, ಇವತ್ತಿಗೂ ಜೀವಂತವಾಗಿದೆ. ಪ್ರಾಬ್ಲಮ್ ಏನಂದ್ರೆ ಈ ಆಳುವ ವರ್ಗ ಇದೆಯಲ್ಲ, ರಾಜಕಾರಣಿಗಳು, ಅಪ್ಪನ ಮಕ್ಕಳಾಗಿರ್ಬೋದು, ಶ್ರೀಮಂತರು, ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಉದ್ಯಮಿಗಳು, ಇವ್ರು ಯಾರಿಗೂ ಈ ಸಿದ್ಧಾಂತ ಇಲ್ಲ. ಸೊ ಅವ್ರಿಗೆ ಮಾತ್ರ ಮಾತಾಡೋಕ್ಕಿದೆ. ಇವರೆಲ್ಲ ಉದ್ಯಮಿ ಮಾತಾಡ್ತಾರೆ 70 ಗಂಟೆ ಕೆಲಸ ಮಾಡ್ಬೇಕಂತೆ, ಅಂದ್ರೆ ಬದುಕಕ್ಕೋಸ್ಕರ 70 ಗಂಟೆ. ಇವ್ರು ಮಾತ್ರ ಕಂಪನಿ ಓಣಿ ಮಾಡಿ 100,000 ಕೋಟಿ ಮಾಡ್ಕೊಂಡು ಇರೋರು ಅವ್ರು ಕೆಲಸ ಮಾಡ್ತಾರೆ ಅವ್ರವ್ರ ಕಂಪನಿಗೆ. ಬದುಕಕ್ಕೋಸ್ಕರ ನೀವೊಂದು ಅವಕಾಶ, ಅವನೇನು 40-50 ಅವನಿಗೆ ಫ್ಯಾಮಿಲಿ ಲೈಫ್ ಇರಬಾರ್ದ, ಅವನೇನು ಆರೋಗ್ಯಕ್ಕೆ ಇರಬಾರ್ದ, ಅವನೇನು ಒಂದು ಪರ್ಸನಲ್ ನಿದ್ದೆ ಚೆನ್ನಾಗಿ ಮಾಡಬಾರ್ದ, ಅವ್ರು ಮಾತ್ರ ನೀವು ದುಡ್ಡು ಮಾಡೋಕ್ಕೋಸ್ಕರ 70 ಗಂಟೆ ಕೆಲಸ ಮಾಡ್ತಿರ್ಬೇಕಾ? ಸೊ ಈ ನಿಟ್ಟಿನಲ್ಲಿ ಇಂಥ ಮಾತುಗಳು ಬೆಳಕಕ್ಕೆ ಬರುತ್ತೆ. ನಮ್ಮ ಸತ್ಯದ ಮಾತುಗಳು, ಸಮಾಜದ ಮಾತುಗಳು ಇವನ್ ಮುಚ್ಚಾಕ್ಬಿಡ್ತಾರೆ. ಸೊ ನಾವು ಅದನ್ನ ಬೆಳಕಿಗೆ ತರಬೇಕು. ಟೀಕೆ ಬಂದ್ರೆ ಬರಲಿ, ವಿಚಾರದಲ್ಲಿ ಸೋಸೋ ಸಾಮರ್ಥ್ಯ ಇದೆ, ನೀವು ಸೋಲ್ಸಿ, ನಾನೇ ನಿಮಗೆ ನಿಮ್ಮ ಹತ್ರ ನಿಮ್ಮ ವಿಚಾರನೇ ಬರ್ತೀನಿ. ಆದರೆ ನಮ್ಮ ವಿಚಾರನೇ ಉತ್ತಮ ಅಂದ್ರೆ ನಿಮ್ಗೆ ಅದನ್ನ ಒಪ್ಕೊಳ್ಳೋ ದೊಡ್ಡ ಗುಣ, ಮನಸ್ಥಿತಿ ಬರಲಿ ನಿಮ್ಮಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಚೇತನ್ ಅವರು ಜನಪರವಾಗಿ ಹೋರಾಟ ಮಾಡುವಾಗಲೇ ಅವ್ರನ್ನ ಹತ್ತಿಕ್ಬೇಕು ಅನ್ನೋ ಕಾರಣಕ್ಕೆ ಜೈಲಿಗೆ ಕಳಿಸ್ತಿದ್ರು. ಹೌದು, ಆಗಿನ ಮನಸ್ಥಿತಿ ಹೆಂಗಿತ್ತು ನಿಮ್ಗೆ? ನನಗೆ ಯಾವಾಗಲೂ ಗೊತ್ತಿತ್ತು ವಿಜಯ್ ಅವರೇ, ನಮ್ಮ ಸಿದ್ಧಾಂತಗಳು ಹೊರಗೆ ಬಂದರೆ ಆಗೋ ಸಾಧ್ಯತೆಗಳು ಇದು ಬಂದೇ ಬರುತ್ತೆ ಅಂತ ನನಗೆ ಗೊತ್ತಿತ್ತು. 2 ಸಲ ಹಾಕಿದ್ರು. ನಾನು ಅಮೇರಿಕಾದಲ್ಲೂ ಕೂಡ ನಾನು ಕಾಲೇಜ್ನಲ್ಲಿ ಇದ್ದಾಗ, ಸೆಕೆಂಡ್ ಇಯರ್ನಲ್ಲಿ ಇದ್ದಾಗ, ಅವಾಗ ರಜಕ್ಕೆ ನಾನು ಒಂದು ಫ್ರೀ ಇದರಲ್ಲಿ ಕೆಲಸ ಮಾಡ್ತಿದ್ದೆ, ಯಾವುದೋ ಒಂದು ಪ್ರೋಬೋನೋ ಲೀಗಲ್ ಇದರಲ್ಲಿ ACL ಒಂದು ಸಿವಿಲ್ ರೈಟ್ಸ್ಗೋಸ್ಕರ, ಅವು ಹ್ಯೂಮನ್ ರೈಟ್ಸು. ಅಲ್ಲಿ ನಮ್ಮ ಕಾಲೇಜ್ನಲ್ಲಿ ನನಗಿಂತ ಸೀನಿಯರ್ಸ್ ಎಲ್ಲ ಒಂದು ರೂಮಲ್ಲಿ ಇದ್ದರು, ನಾನು ಬಂದಿದ್ದೆ. ಅವರೆಲ್ಲ ಒಂದೊಂದು ರೂಮ್ ಹಾಸ್ಟೆಲ್ ಮಲಗಿದ್ರು. ನಾನು ಯಾವಾಗಲೂ ನೆಲದ ಮೇಲೆ ಮಲ್ಕೋತಾರೆ, ಗಟ್ಟಿ ನೆಲದ ಮೇಲೆ 3 ತಿಂಗಳು. ಅವ್ರಿಗೆ ಏನೋ ನೆಲದ ಮೇಲೆ ಮಲ್ಕೊತೀಯ ಅಂತ ಕೇಳ್ತಾ ಇದ್ರು ಅಮೇರಿಕಾದಲ್ಲಿ. ಒಂದು ಹಾಸಿಗೆ ಏನೋ ಹೋಗಿದ್ದಲ್ಲ, ನಾನು
ಕರ್ನಾಟಕಕ್ಕೆ ವಾಪಸ್ ಹೋಗ್ತೀನಿ, ಅಲ್ಲಿ ಹೋರಾಟ ಮಾಡ್ತೀನಿ, ಅಲ್ಲಿ ಇವೆಲ್ಲ ವಿಚಾರ ready ಬರುತ್ತೆ, ಆಗ್ಬೇಕು. ಅಲ್ಲಿ ಜೈಲ್ಗೆ ಹಾಕ್ತಾರೆ, ಅಲ್ಲಿ ನೆಲದ ಮೇಲೆ ಮಲ್ಕೊಳ್ಳೇಬೇಕಾಗತ್ತೆ, ಇವಾಗಲೇ ತಯಾರಾಗಬೇಕು ಅಂತ ಮಾಡ್ತಾ ಇದ್ದೀನಿ. ನೀವು ಸಿದ್ಧವಾಗಿದ್ರಿ, ಸಿದ್ಧವಾಗಿದ್ದೆ. ಸಿದ್ಧವಾಗಿ ಇಂಡಿಯಾಗೆ ಬಂದ್ರಿ. ಸಿದ್ಧವಾಗಿ ಇದ್ಕೊಂಡೆ ನಾನು ಬರ್ತೀನಿ. ಯಾಕಂದ್ರೆ ಈ ವಿಚಾರಗಳು ಬೆಳಕಿಗೆ ಬರ್ತವೆ ಅಂತ ನನ್ಗೆ ಗೊತ್ತಿತ್ತು. ಬಂದಿದ್ರೆ ಬೆಳತೋ ಇಲ್ವೋ ಗೊತ್ತಿಲ್ಲ, ಒತ್ತರೆ ಆದ್ರೆ ಅದಕ್ಕೆ ಒಂದು ವಿರೋಧ ಬಂದೇ ಬರುತ್ತೆ. ಆ ವಿರೋಧ ಬಂದಿದ ತಕ್ಷಣ ಬರ್ಲಿ, ಆದ್ರೆ ಆ ವಿರೋಧ ಬಂದಿದ ತಕ್ಷಣ ನಮ್ಮ ವಿಚಾರಗಳು ಸತ್ಯ ಅಂತ ಅಲ್ಲ ಅಂತ ಹೇಳಕ್ಕಾಗಲ್ಲ. ಓಕೆ, ನೀವು ಅಲ್ಲಿ ಅಮೆರಿಕದಲ್ಲಿ ಆ ರೀತಿ ತರಬೇತಿ ಆಗಿದ್ರಿಂದನೇ ಜೈಲ್ ನಿಮಗೆ ತುಂಬಾ ಸುಲಭ ಅನಿಸ್ತು. ಸುಲಭ ಅನ್ನಕ್ಕೆ ಜೈಲು ಒಂದ್ಸರಿ ಹೋದ್ರೆ ಇನ್ನು 10 ಸರಿ ಹೋದ್ರೂ ಏನಾಗಲ್ಲ. ಜೈಲು ಕಷ್ಟನೇ. ನಮ್ಮ ವಿಚಾರಕ್ಕೋಸ್ಕರ ನಾನು ಜೈಲಿನ ಫೇಸ್ ಮಾಡಕ್ಕೆ ರೆಡಿ ಇದ್ದೀನಿ. ನಮ್ಮ ವಿಚಾರನ ನಂಗೆ ಸತ್ಯ ಅಂತ ನನಗೆ ಗೊತ್ತಿದೆ, ಪರಿವರ್ತನೆ ಅಂತ ಗೊತ್ತಿದೆ. ಜೈಲ್ಗೆ ಆಗ್ತಾ ಹಾಕ್ಲಿ, ನಾವೇನು ಕಾನೂನು ಉಲ್ಲಂಘನೆ ಮಾಡಿ ಜೈಲ್ಗೆ ಹೋಗಲ್ಲ ವಿಜಯ್ ಅವರೇ, ನಾವು ಸತ್ಯ ಹೇಳಿ ಜೈಲ್ಗೆ ಹೋಗ್ತೀವಿ. ಹಂಗಾದ್ರೆ ಸತ್ಯಕ್ಕೆ ಯಾವತ್ತಿದ್ರು ಜೈಲೇ ಅಂತ. ಸತ್ಯ ಅಂದ್ರೆ ಎಷ್ಟು ಸರಿ ಸತ್ಯಕ್ಕೋಸ್ಕರ ಇವ್ರು ಭಯ ಪಟ್ಬಿಡುತ್ತೆ ವ್ಯವಸ್ಥೆ. ವ್ಯವಸ್ಥೆ ಸತ್ಯ ಅಂದ್ರೆ ಎಲ್ಲ ಒಂದ್ ಕಡೆ ಜನರಿಗೆ ಜಾಗೃತಿ ಮೂಡ್ಬಿಡುತ್ತೆ, ಜನರಿಗೆ ಒಂದು ಸಮಾಜದ ಕಲ್ಪನೆ ಬಂದ್ಬಿಡುತ್ತೆ, ಜನರಿಗೆ ಒಂದು ಬೇರೆ ಬೇಡಿಕೆ ಒಂದು ಹೋರಾಟ ಬಂದ್ಬಿಡುತ್ತೆ ಅನ್ನೋ ಒಂದು ಕಿಚ್ ಬಂದ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲಿ ನಿಮ್ಮನ್ನ ಮೆಟ್ಟಾಕಕ್ಕೆ, ನಿಮ್ಮನ್ನ ಹೆದರ್ಸಕ್ಕೆ, ಬೇರೆಯವ್ರನ್ನೂ ಹೆದರ್ಸಕ್ಕೆ ಜೈಲ್ಗೆ ಹಾಕ್ತಾರೆ. ನಾವು ರೆಡಿ ಇರ್ಬೇಕು, ತಯಾರಿರ್ಬೇಕು ಫೇಸ್ ಮಾಡಕ್ಕೆ. ತಂದೆ ಪೆರಿಯಾರ್ 80 ಸಲ ಜೈಲ್ಗೆ ಹೋಗ್ತಾರೆ ಅಂತ ಹೇಳ್ಕೊತಾರೆ, 15 ವರ್ಷದಲ್ಲಿ 23 ಸಲ ಹೋಗ್ತಾರೆ. ಭಗತ್ ಸಿಂಗ್ ಜೈಲ್ಗೆ ಹೋಗಿ ಜೀವನ ಕೊಡ್ತಾರೆ. ಸಾಯಕ್ ಮುಂಚೆ ಲೆನಿನ್ ಪುಸ್ತಕ ಓದ್ತಾ ಇರ್ತಾರೆ. ಪುಸ್ತಕ ಓದಾಗ ಬಂದ್ಬಿಟ್ಟು ನೀನು ಗಲ್ಲಿಗೆ ಹಾಕ್ಬೇಕು ಅಂದಾಗ, ತಾಳಪ್ಪ ನಾನು ಒಂದು ಚಾಪ್ಟರ್ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಚಾಪ್ಟರ್ ಮುಗಿಸ್ಕೊಂಡು ಹೋಗ್ತಾರೆ. ಆ ಕಾರಣಕ್ಕೆ ನಾನು ಜೈಲ್ಗೆ ಹೋಗಿದ್ದ ಮುಂಚೆ ನಾನು ಮೇಘ ನನ್ನ ವೈಫಿಗೆ ಹೇಳಿದೆ, ಭಗತ್ ಸಿಂಗ್ ಲೆನಿನ್ ಓದ್ತಾರೆ, ನನಗೊಂದು ಬಾಬಾ ಸಾಹೇಬ್ರ ಪುಸ್ತಕ ನೀನು ಕೊಟ್ಟಿರು ಅಂತ. ಅವಾಗ ಒಂದು ಬಾಬಾ ಸಾಹೇಬ್ರ ಪುಸ್ತಕ ಕೊಟ್ಟು ನಾನು ಜೈಲಲ್ಲಿ ಅದನ್ನೇ ಓದ್ತಾ ಇದ್ದೆ. ಸಾಮಾಜಿಕ ಹೋರಾಟದಲ್ಲಿ ಚೇತನ್ ಏನಾದ್ರು ಒಂಟಿ ಅಂತ ಅನಿಸ್ತಾ ಇದೆಯಾ? ಖಂಡಿತ ಒಂಟಿ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಟೀಕೆ ಮಾಡೋದೇ ಹೋರಾಟನ? ಸೋಷಿಯಲ್ ಮೀಡಿಯಾದ ಬರೀ ಟೀಕೆ ಮಾಡೋದು ಹೋರಾಟ ಅಲ್ಲ. ಸೋಷಿಯಲ್ ಮೀಡಿಯಾದಲ್ಲೂ ಹೋರಾಟ ಇದೆ. ಮತ್ತೆ ಅದ್ರ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾ ಬಹಳ ಒಂದು ಸ್ಟ್ರಾಂಗ್ ಫೋರ್ಸ್. ಅದು ಸೋಷಿಯಲ್ ಮೀಡಿಯಾ ಜನಕ್ಕೆ ರೀಚ್ ಮಾಡೋಕೆ ಬಹಳ ಫೋರ್ಸು. 2014ರಲ್ಲಿ ಈ ಕೇಂದ್ರ ಸರ್ಕಾರ ಬಹಳ ಅದನ್ನ ಯೂಸ್ ಮಾಡ್ಕೊಂಡ್ರು. ಅದ್ರ ನಂತರ ಬೇರೆ ಬೇರೆ ಪಕ್ಷ ಯೂಸ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ನಮ್ಮಂತ ಸಿದ್ಧಾಂತ ಇರೋರಿಗೆ, ಯಾರ ವಿಚಾರಗಳು ಬೆಳಕಿಗೆ ಬಂದಿಲ್ವೋ, ನಾವು ಸ್ಟ್ರಾಂಗ್ ಆಗಿ ಯುನೈಟ್ ಮಾಡೋಕೆ ಸೋಷಿಯಲ್ ಮೀಡಿಯಾ ನಮಗೆ ಬಹಳ ಶಕ್ತಿ ಕೊಟ್ಟಿದೆ. ಒಂದ್ ಹೇಳ್ತೀನಿ ವಿಜಯ್ ಅವರೇ, ಮುಂಚೆಯಿಂದ ಏನಾಗ್ತಾ ಇತ್ತು ಅಂದರೆ ನಿಮಗೆ ಮಾತಾಡೋಕ್ಕೆ ಯಾವುದೋ ಒಂದು ಸ್ಥಾನಮಾನ ಇದ್ದರೆ ಮಾತ್ರ ಮಾತಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಇವಾಗ ನಿಮ್ಮ ವಿಚಾರವನ್ನು ಟ್ವಿಟರ್ ಪೋಸ್ಟ್ ಹಾಕಿದ್ರೆ, ಎಕ್ಸ್ ಅಂತ ಏನು ಹೇಳ್ತೀವಿ, ನೀವು ಎಕ್ಸ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ರೆ ಆ ವಿಚಾರದಲ್ಲಿ ನಿಜವಾಗ್ಲೂ ಅದ್ಭುತವಾದ ವಿಚಾರ ತೂಕ ಇದೆ. ನೀವು ಯಾವುದೇ ರಾಜ್ಯದಿಂದ ಬರಲಿ, ಯಾವುದೇ ಊರಿಂದ ಬರಲಿ, ಯಾವುದೇ ಜಾತಿ, ಲಿಂಗ, ವರ್ಗ, ಧರ್ಮದಿಂದ ಬರಲಿ, ನಿಮ್ಮ ವಿಚಾರದಲ್ಲಿ ಅದ್ಭುತವಾಗಿತ್ತು ಅಂದರೆ ಪ್ರಪಂಚಕ್ಕೆ ಹರಡೋ ಸಾಧ್ಯತೆಗಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಶಕ್ತಿ ಇದೆ. ಅದು ಬೇಕು ನಮಗೆ. ಆದರೆ ಅದು ಒಂದೇ ಅಲ್ಲ, ಅದ್ರ ಜೊತೆ ಹೋರಾಟನೂ ಇರಬೇಕು. ನಾವು ಬೀದಿಗಿಳಿದು ಹೋರಾಟನೂ ಮಾಡಬೇಕು. ಅದ್ರ ಜೊತೆ ಸಮಾಜ ಸೇವೆನೂ ಮಾಡಬೇಕು. ಅದ್ರ ಜೊತೆ ಜನಜಾಗೃತಿ ಮಾಡ್ಕೊಂಡು ನಾವೇ ಪಾದಯಾತ್ರೆ ಮಾಡ್ಕೊಂಡು ನಮ್ಮ ಹುಡುಗರೆಲ್ಲ ಬಂದಿದ್ದಾರೆ ಬಳ್ಳಾರಿಯಿಂದ ಬೆಳಗಾವಿಗೆ ಚಳಿಗಾಲದ ಅಧಿವೇಶನದಲ್ಲಿ. ನಾನು ಕೂಡ ಹೋಗಿದ್ದೆ ನಿನ್ನೆ ಮೊನ್ನೆ. ಅಲ್ಲಿ ಹೋಗಿ ಅಲ್ಲಿ ಇವರೆಲ್ಲ ಒಂದು ಉತ್ತಮ 12 ಬೇಡಿಕೆ ಇಟ್ಟು ನಾವು ಜಾತಿ ಜನಗಣತಿ ಮಾಡಬೇಕಂತ ಬೇಡಿಕೆ ಇಟ್ವಿ. ಅಂದರೆ ಅನೇಕ ರೀತಿ ಜಾಗೃತಿಯ ಕಾರ್ಯಕ್ರಮಗಳಾಗಬೇಕು, ಕೇಡರ್ ಕ್ಯಾಂಪ್ಗಳಾಗಬೇಕು, ಮ್ಯಾಕ್ರೋ ಲೆವೆಲಲ್ಲೂ ಆಗಬೇಕು, ಮೈಕ್ರೋ ಲೆವೆಲಲ್ಲೂ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಎರಡರಲ್ಲೂ ನಡೀತಾ ಇರೋದು. ಅನೇಕ ರೀತಿಯಲ್ಲಿ ನಾವು ಜನರಿಗೆ ರೀಚ್ ಆಗಬೇಕು. ರಂಗಭೂಮಿ, ಸಿನಿಮಾ, ಇದರಿಂದನೂ ಸಾಧ್ಯತೆಗಳು ಬೇಕಾಗತ್ತೆ. ಸೊ ನಮಗೆ ನಾವು ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ಆಲ್ ಫಾರ್ಮ್ಸ್ ಆಫ್ ಚೇಂಜ್ ನಮಗೆ ಬೇಕು. ಎಲ್ಲಾನು ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಬಗ್ಗೆ ಹೆಚ್ಚು ನಂಬಿಕೆ ಇರುವಂತ ವ್ಯಕ್ತಿ ಚೇತನ್. ಹೌದು. ಯಾಕೆ ಆ ಥರ ಜನಪರ ಸಂಘಟನೆಗಳಲ್ಲಿ ತೊಡಸ್ಕೋಬಾರ್ದು? ಅಂದ್ರೆ ನಿರಂತರವಾಗಿ ತೊಡಸ್ಕೊಳ್ತಾ ಇದ್ದೀವಿ. ಅದ್ರಲ್ಲಿ ಎರಡು ಮಾತಿಲ್ಲ. ನಮ್ಮ ಜೊತೆ ಯಾರಾದರೂ ನಿಂತಿದ್ದಾರೆ. ನಾವು ನೋಡಿ ವಿಜಯ್ ಅವರೇ, ರೈತರ ಪರವಾಗಿ ನಿಂತಿದ್ದೀವಿ, ಕಾರ್ಮಿಕರ ಪರವಾಗಿ ನಿಂತಿದ್ವಿ, ಮಹಿಳೆಯರ ಪರವಾಗಿ ನಿಂತಿದ್ವಿ, ಕೆಲವರ್ಗ ದಲಿತ ಆದಿವಾಸಿ ಪರವಾಗಿ ನಿಂತಿದ್ವಿ, ನಮ್ಮ ಇದೆಲ್ಲ ಪರವಾಗಿ ನಿಂತಿದ್ದೀವಿ. ಯಾವುದಾದ್ರು ನಮ್ಮ ಕನ್ನಡ ಪರ ಸಂಘಟನೆಗಳ ಪರವಾಗಿ ನಿಂತಿದ್ವಿ, ಅಲ್ಪಸಂಖ್ಯಾತ ಪರವಾಗಿ ನಿಂತಿದ್ದೀವಿ. ಜೈಲ್ಗೆ ಹೋದಾಗ ಯಾರು ನಮ್ಮ ಜೊತೆ ನಿಂತ್ಕೊಂಡ್ರು, ಮತ್ತೆ ನನಗೆ ಈ ಯಾರು ದಬ್ಬಾಳಿಕೆ ಮಾಡಕ್ ಬಂದಾಗ ಬೇರೆ ಬೇರೆ ಸಂಘಟನೆ ಯಾರು ನಮ್ಮ ಜೊತೆ ನಿಂತ್ಕೊಂತಾರೆ ಅಂದ್ರೆ ಬಹಳ ಗಟ್ಟಿಯಾಗಿ ನೀಲಿ ಶಾಲಿನ ಸಂಘಟನೆಗಳು, ಯಾರು ಅಂಬೇಡ್ಕರ್ ವಾದ ಅಂತ ಹೇಳ್ತಾರೆ, ಸೊ ಅವು ಆ ಸಂಘಟನೆಗಳು ನಮ್ಮ ಜೊತೆ ಗಟ್ಟಿಯಾಗಿ ಸೈದ್ಧಾಂತಿಕವಾಗಿ ನಿಂತಿದ್ದಾರೆ. ಅವರಿಂದನೇ ಪರಿವರ್ತನೆ ಸಾಧ್ಯ. ಅವರು ಬಹಳ ಮುಖ್ಯ ಪಾತ್ರ ವಹಿಸ್ಬೇಕು. ಹಾಗಿದ್ದಾಗ ಅವ್ರು ಒಬ್ಬರೇ ಅಲ್ಲ, ನಮ್ಗೆ ಎಲ್ಲರೂ ಬೇಕು. ನಾನು ಹೇಳಿದ ಸಲಿಂಗ ಪ್ರೇಮಿಗಳು, ರೈತರು, ಕಾರ್ಮಿಕರು, ಎಲ್ಲ ಒಂದು ಮಹಿಳಾ ಸಂಘಟನೆಗಳು, ಅಲ್ಪಸಂಖ್ಯಾತ ಎಲ್ಲರೂ ಸಹ, ತಳ ಸಮುದಾಯ ಎಲ್ಲರೂ ಸಹ ಬೇಕು. ಬಟ್ ನನ್ನ ಜೊತೆ ನಿಂತಿರೋದು ದಲಿತ, ಆದಿವಾಸಿ, ನೀಲಿ ಶಾಲು ಸಂಘಟನೆಗಳು ಜಾಸ್ತಿ ನನ್ನ ಜೊತೆ ಬದ್ಧವಾಗಿ ನಿಂತಿದ್ದಾರೆ. ನನಗೆ ಅವ್ರ ಬಗ್ಗೆ ಭಾಳ ಅಭಿಮಾನ. ಬಟ್ ಅವ್ರು ಒಬ್ಬರೇ ಅಲ್ಲ ನಮ್ಮ ಪರಿವರ್ತನೆ. ನಮ್ಗೆ ಇಡೀ ಅನ್ಯಾಯದ ವ್ಯವಸ್ಥೆ ವಿರುದ್ಧ ಅವರು ಒಪ್ಕೊಂತಾರೆ. ಇವತ್ತು ಇದು ದಲಿತರ ವಿಮೋಚನಾ ಅಥವಾ ಇದು ಒಂದು ಜಾತಿ ವಿನಾಶಕ್ಕೆ ಸೀಮಿತ ಅಲ್ಲ. ಅಂಬೇಡ್ಕರ್ ಜಾತಿ ವಿನಾಶಕ್ಕೆ ಸೀಮಿತ ಕಟ್ಟಕ್ಕಾಗಲ್ಲ. ಅಂಬೇಡ್ಕರ್ ಅನ್ಯಾಯದ ವ್ಯವಸ್ಥೆ ವಿರುದ್ಧ, ಅಂದ್ರೆ ಲಿಂಗ, ಜಾತಿ, ವರ್ಗ, ಈ ಧಾರ್ಮಿಕ, ಯಾವುದೇ ಸಾಂಸ್ಕೃತಿಕ, ಭಾಷೆ, ಯಾವುದೇ ಅಸಮಾನತೆ, ಅದು ನಮ್ಮ ದೊಡ್ಡ ಶತ್ರು. ಸೊ ಆ ಶತ್ರುನ ವಿರೋಧ ಮಾಡೋಕ್ಕೆ ಸಮಾಜದ ಕನಸೇ ಪರಿವರ್ತನೆ. ಚುನಾವಣೆ ವ್ಯವಸ್ಥೆಯನ್ನ
ವಿರೋಧಿಸಿದಂಥ ಅನೇಕ ಚಳವಳಿಗಳು ಸೋತಿರೋಂಥ ಉದಾಹರಣೆಗಳು ಇವೆ, ಅದು ನಿಮಗೂ ಗೊತ್ತಿರ್ಬೋದು. ಹೌದೌದು. ವಾಸ್ತವವಾಗಿ ಅದರ ಮೂಲಕನೇ ಬದಲಾವಣೆ ತರೋದಾದರೆ ನೀವು ಯಾಕೆ ರಾಜಕೀಯಕ್ಕೆ ಬರಬಾರ್ದು? ರಾಜಕೀಯ ಬರಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ಇವತ್ತು ನಮ್ಮ ಸಮಾಜ ತಯಾರಿಲ್ಲ. ನಾನಂತೂ ಚುನಾವಣೆ ನಿಂತ್ಕೊಳ್ಳಲ್ಲ. ನನಗೆ 224 ಕ್ಷೇತ್ರದಲ್ಲಿ ಎಲ್ಲರೂ ನಮ್ಮ ಕರ್ನಾಟಕದವರೇ ಇದ್ದಾರೆ, ಎಲ್ಲರೂ ನಮ್ಮ ಜನನೇ. ಒಂದು ಸಮಾಜ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಕ್ಷೇತ್ರದಲ್ಲೂ ಆಗಬೇಕು. ನಾನು ಎಲ್ಲ ಕಡೆ ಪ್ರವಾಸ ಮಾಡ್ತೀನಿ. ಆದರೆ ಯಾರು ಗೊತ್ತು, ಒಂದು 20 ವರ್ಷ 30 ವರ್ಷ ಅಥವಾ ನಾವು ತೀರ್ಕೊಂಡಾದ್ಮೇಲೆ ಒಂದು 100 ವರ್ಷಕ್ಕೆ ನಮಗೊಂದು ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ನಮ್ಮದು ಒಂದು ಪಕ್ಷ ಬರ್ಬೋದು. ಬಟ್ ಪಕ್ಷ ಬರಬಾರ್ದು ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತಿನ ದಿನ ರಾಜಕೀಯ ಬದಲಾವಣೆ ಆಗಬೇಕು ಅಂದರೆ ಸಾಮಾಜಿಕ ಬದಲಾವಣೆ ಆಗಬೇಕು. ಸಾಮಾಜಿಕ ಬದಲಾವಣೆ ಅಂದರೆ ಮಾನಸಿಕ ಬದಲಾವಣೆ ಆಗಬೇಕು. ನೀವು ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಈ ವಿಚಾರಗಳು ನೋಡಿ ಎಲ್ಲೋ ಒಂದು ಕಡೆ ಜನರಿಗೆ ತಲುಪೋದು, ಜನರಿಗೆ ಏನೋ ಒಂದು ಇದು ಒಂದು ಸತ್ಯ ಇರ್ಬೋದು. ತಳಮಟ್ಟದಿಂದ ನೋಡೋ ದೃಷ್ಟಿಕೋನ, ನಮ್ಮೇ ಲೆಕ್ಕಾಚಾರ ಅಂತ ಕಾಂಗ್ರೆಸ್ JDS ಆಗಿರ್ಬೋದು, ಅಥವಾ ಈ ಕೋಮು ದ್ವೇಷದ ಹಿಂದುತ್ವ ಆಗಿರ್ಬೋದು, ಇದು ಯಾವುದು ಸರಿ ಇಲ್ಲ. ಒಂದು ತಳಮಟ್ಟದ ಸಮಾಜ ನಮಗಾಗಬೇಕು. ತಳಮಟ್ಟದಲ್ಲಿ ಏರಿಸ್ಬೇಕು, ಮೇಲಿಂದ ಸ್ವಲ್ಪ ಇಳಿಸ್ಬೇಕು. ಶ್ರೀಮಂತರ ಹತ್ರ, ಬಡವರ ಹತ್ರ 50% ಅಥವಾ ಕೇವಲ 3% ಆಸ್ತಿ ಇದೆ. ಶ್ರೀಮಂತರ $1 ಕಾಲೋನಿ, ಸದಾಶಿವನಗರ, ಕುಮಾರ ಪಾರ್ಕ್ ವಯಸ್ಸು, ಈ ತರ ಆಳುವ ವರ್ಗಗಳು ಇವರೇ ಮಂತ್ರಿಗಳಾಗಿದ್ದಾರೆ, ಇವರೇ ಮಿನಿಸ್ಟರ್ಗಳು. ಇವ್ರು 1% ಅಥವಾ 40% 50% ಆಸ್ತಿ ಇದೆ. ಅವರಿಂದ ಕಿತ್ತು ಮರು ಹಂಚಿಕೆ ಮಾಡೋ ಒಂದು ಸರ್ಕಾರಗಳು ಬೇಕು. ಎಲ್ಲ ಬಜೆಟ್ ಇವತ್ತು 3 ಲಕ್ಷ ಕೋಟಿ ದುಡ್ಡಿಲ್ಲ ಅಂತಾರೆ. ಮಾಡ್ರಿ 5 ಲಕ್ಷ ಕೋಟಿ ಮಾಡಿ, 6 ಲಕ್ಷ ಕೋಟಿ ಮಾಡಿ. ಸಮಾಜದ ಕನಸಿರ್ಬೇಕು ನಿಮ್ಗೆ. ಸೊ ಯಾವಾಗಲೂ ತಳಮಟ್ಟದಿಂದ ಏರ್ಸೋದು, ಮೇಲಿಂದ ಬೀಳ್ಸೋದು. ಅದು ಲಿಂಗ ಸಮಾನತೆ ಆಗಿರ್ಬೋದು, ಅದು ಆರ್ಥಿಕ ಸಮಾನತೆ ಆಗಿರ್ಬೋದು, ಜಾತಿಯ ಸಮಾನತೆ ಆಗಿರ್ಬೋದು, ಭಾಷೆಯ ಸಮಾನತೆ ಆಗಿರ್ಬೋದು. ತಳಮಟ್ಟದಿಂದ ಏರ್ಸೋದು, ಮೇಲಿಂದ ಬೀಳ್ಸೋದು, ಸಮಾನತೆ. ಈ ತರದ ಮಾತುಗಳಿಂದಾನೇ ಚೇತನ್ ವಿರೋಧ ಕಟ್ಸ್ಕೊಳ್ತಾ ಇದ್ದಾರೆ. ವಿರೋಧ ಕಟ್ಸ್ಕೊಳ್ದಿಂದ ತಕ್ಷಣ ನನ್ನ ವಿಚಾರಗಳು ತಪ್ಪು ಅಂತ ಹೇಳಕ್ಕಾಗತ್ತ? ಇವತ್ತಿನ ದಿನ ಸಮಾಜದಲ್ಲಿ ಎಲ್ಲ ಬಹುತೇಕರು, ಅದು ಶ್ರೀಮಂತ ಆಳುವ ವರ್ಗಕ್ಕೆ ಯಾರವ್ರನ್ನ ಪ್ರಶ್ನೆನೇ ಮಾಡಬಾರ್ದು. ಇವತ್ತು ಅವರೇ ಆಳ್ತಿರ್ಬೇಕು, ಅವ್ರ ಮಕ್ಕಳೇ ಆಳ್ತಿರ್ಬೇಕು, ಅವರೇ ಒಂದ್ ರೀತಿ ಇವತ್ತಿನ ಲಾಭ ಪಡ್ತಾ ಇರ್ಬೇಕು. ಎಲ್ಲ ಕ್ಷೇತ್ರದಲ್ಲೂ ಎಲ್ಲಾ ಕ್ಷೇತ್ರ ಅನ್ನಕ್ಕಿಂತ ಯಾವ್ದ್ರಲ್ಲಿ ಪವರ್ ಇದೆಯೋ, ಅಂದ್ರೆ ಒಂದು ಪಾಲಿಟಿಕ್ಸ್ ನಲ್ಲಿ, ಫಿಲ್ಮ್ ನಲ್ಲಿ, ಈ ತರ ಬೇರೆ ಬೇರೆ, ಕ್ರಿಕೆಟ್ ನಲ್ಲೂ ಜಾತಿ ಬಗ್ಗೆ ನಾನು ನಿಮ್ಗೆ ಎಷ್ಟೋ ಮಾತಾಡಿದ್ದೀನಿ. ಸೊ ಈ ತರ ಯಾವ್ನಲ್ಲಿ ದುಡ್ಡು ಇದೆಯೋ, ಪವರ್ ಇದೆಯೋ, ಒಂದು ಕಂಟ್ರೋಲ್ ಇದೆಯೋ, ಆ ಕ್ಷೇತ್ರಗಳಲ್ಲಿ ಈ ತರ ಆಳುವ ವರ್ಗ ಯಾರು ಕೂಡ ಪೌರ ಕಾರ್ಮಿಕರುಗಳಲ್ಲಿ ಯಾರು ನನ್ನ ಮಕ್ಕಳಾಗಬೇಕು, ನನ್ನ ಮಕ್ಕಳ ಫೈಟ್ ಆಗಬೇಕು, ಫೈಟ್ ಮಾಡಲ್ಲ. ಆ ಒಂದು ಪರಿಸ್ಥಿತಿ ಇರೋದ್ರಿಂದ ಬಡವರು ಶೋಷಿತರಾಗಿರೋದ್ರಿಂದ ಸ್ಮಶಾನ ಕಾರ್ಮಿಕರೇ ಆಗ್ತಾರೆ, ಕೂಲಿ ಕಾರ್ಮಿಕರಾಗ್ತಾರೆ, ಪೌರ ಕಾರ್ಮಿಕರಾಗ್ತಾರೆ. ಆದ್ರೆ ಆಳುವ ವರ್ಗ ಇದೆಯಲ್ಲ, ಆಳುವವರಿಗೆಲ್ಲ ಒಂದು ನಿಮ್ಮ ಪ್ರತಿಭೆ ಮೇಲೆ ಬೆಳಿಬೇಕು, ನಿಮ್ಮ ಉದ್ದೇಶ, ನಿಮ್ಮ ಕಾಳಜಿ, ನಿಮ್ಮ ಸಮಾಜಮುಖಿ ಚಿಂತನೆ ಮೇಲೆ ಬೆಳಿಬೇಕು. ಹಂಗೆ ಬೆಳೀತಾ ಇಲ್ಲ. ಅಪ್ಪನ ಮಕ್ಕಳೇ ಬೆಳೀತಾ ಇದ್ದಾರೆ, ಇಂಥದ್ದೇ ನಡೆಸ್ತಾ ಇದ್ದಾರೆ. ಅವ್ರಿಗೆ ಆ ವ್ಯವಸ್ಥೆಯನ್ನು ಉಳಿಸೋದೇ ಅವ್ರ ಹುನ್ನಾರ. ಸೊ ಆ ಕಾರಣಕ್ಕೆ ನಾನು ಅದನ್ನು ಪ್ರಶ್ನೆ ಮಾಡಿದಾಗ, ಒಂದು ಉತ್ತಮ ಸಮಾಜಕ್ಕಂತ ಕನಸು ಹೇಳಿದಾಗ ಜೈಲಿಗೆ ಹಾಕ್ತಾರೆ, ಮುಚ್ಚಾಕ್ತಾರೆ, ಬೆದರಿಕೆ ಆಗ್ತಾರೆ. ಈ ಬೆದರಿಕೆಯಿಂದ ಮನೆಯವರ ಪರಿಸ್ಥಿತಿ ಹೇಗೆ, ಅವ್ರ ಮನಸ್ಥಿತಿ ಹೇಗಿತ್ತು, ಇದು ಬಿಟ್ಬಿಡಪ್ಪ ಚೇತನ್ ಅಂತ ಹೇಳಿದುಂಟ? ಗಟ್ಟಿಯಾಗಿದ್ದಾರೆ ನಮ್ಮ ತಂದೆ ತಾಯಿ, ನಮ್ಮ ಹೆಂಡತಿ, ನಮ್ಮ ಫ್ಯಾಮಿಲಿ. ತಮ್ಮನೂ ದೊಡ್ಡ ಹೋರಾಟಗಾರ. ಗೊತ್ತು ಅವನು. ನಿಮ್ಗೆ ಅವ್ರಿಗೂ ಒಂದೇ ಮನೇಲಿ 2 ಪಕ್ಷ ಇದೆ. ಅವ್ನು ಇಂಗ್ಲೆಂಡ್ ನಲ್ಲಿ ಇರ್ತಾನ. ಅವನು ಒಂದೇ ಮನೇಲಿ 2 ಪಕ್ಷ ಅಲ್ಲ, ಒಂದೊಂದು ಬೇರೆ ಬೇರೆದು ಇರುತ್ತೆ. 2 ಯೋಚನೆ ಇರುತ್ತೆ, 2-3-4 ಯೋಚನೆ ಇದೆ. ಆದ್ರೆ ಚರ್ಚೆ ನಡೆಯುತ್ತೆ. ಚರ್ಚೆ ನಡಿಬಾರ್ದು ಅಂತ ಇಲ್ಲ. ಅವನು ಬಹಳ ವಿಚಾರವಂತ. ನನಗಿಂತ ಮುಂಚೆ ಅಮೆರಿಕದ ಜೈಲು, ಇರಾಕ್ ವಾರ್ ವಿರುದ್ಧ, ಅಮೆರಿಕನ ದಬ್ಬಾಳಿಕೆ, ಪ್ರಪಂಚದ ದಬ್ಬಾಳಿಕೆ ವಿರುದ್ಧ ಹೋರಾಟ ಮಾಡಿರೋನು. ಅವನು ಕೂಡ ಜೈಲಿಗೆ ಹೋಗಿ ಇವತ್ತು ಬಹಳ ಒಂದು ಪ್ಯಾಲೆಸ್ಟೀನಿಯರ್ಗೋಸ್ಕರ, ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ, ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದ್ದಾನೆ. ಅವನೊಬ್ಬ ಕಮ್ಯುನಿಸ್ಟು. ನಾನು ಕಮ್ಯುನಿಸ್ಟ್ ಸಿದ್ಧಾಂತ ಒಪ್ಪಲ್ಲ. ನಾನು ಒಂದು ಸಮಾಜದ ಅಂಬೇಡ್ಕರ್ ವಾದ, ಪೆರಿಯಾರ್ ವಾದ, ಸಮಾನತಾವಾದ ಅದೇ ಅಲ್ವಾ. ಕಮ್ಯುನಿಸ್ಟ್ ಸಿದ್ಧಾಂತ ಅದಲ್ಲ. ಕಮ್ಯುನಿಸ್ಟಿನ ನನ್ನ ಗ್ರಹಿಕೆ ತಕ್ಕಂತೆ ಆರ್ಥಿಕತೆಗೆ ಬಹಳ ಬೆಲೆ ಕೊಟ್ಟು, ಆರ್ಥಿಕ ಪ್ರತಿರೋಧದಲ್ಲಿ ಬಹಳ ಸ್ಪಷ್ಟವಾಗಿದೆ. ಆದ್ರೆ ಸಮಾಜ ಬರೀ ಆರ್ಥಿಕ ಪ್ರತಿರೋಧ ಅಷ್ಟೇ ಅಲ್ಲ, ಜಾತಿನೂ ಇದೆ ಭಾರತದಲ್ಲಿ, ಲಿಂಗ ಪುರುಷ ಪ್ರಧಾನ ವ್ಯವಸ್ಥೆ ಇದೆ, ಭಾಷೆಯ ಒಕ್ಕೂಟದ ಮೇಲೆ ಕಟ್ಟಿರೋ ದೇಶ. ಸೊ ಸಾಂಸ್ಕೃತಿಕ ಎಷ್ಟೋ ಅಸಮಾನತೆ ಬೇರೆ ಬೇರೆ ರೀತಿ ಇದೆ, ಆಧ್ಯಾತ್ಮಿಕತೆಯ ಪ್ರತಿರೋಧ ನಮಗೆ ಬೇಕು. ಸೊ ಇವೆಲ್ಲ ಬೇಕು. ಸೊ ಆ ಕಾರಣಕ್ಕೆ ಕಮ್ಯುನಿಸಮ್ ನಾಟ್ ಇನಫ್. ಬಟ್ ಅವನು ಹೋರಾಟ ಮಾಡ್ತಾರೆ. ನನ್ನ ತಂದೆ ತಾಯಿಗೂ, ಮೇಘನ್ಗೂ, ನನಗೆ ತಂದೆ ತಾಯಿಗೆ ಸಿನಿಮಾ ಮಾಡೋಕ್ಕಿಂತ ಅವ್ರಿಗೆ ನಾನು ಚಳುವಳಿ ಮಾಡಿ ದೇಶ ಕಟ್ತಿರೋದ್ರ ಬಗ್ಗೆ ಬಹಳ ಅವ್ರಿಗೆ ಪ್ರೀತಿಯ ಅಭಿಮಾನ. ಸಿನಿಮಾದಲ್ಲಿ ಬಹಳ ವಿರೋಧ ಇತ್ತು ನಮ್ಮ ಫ್ಯಾಮಿಲಿನಲ್ಲಿ. ಸಿನಿಮಾ ಬೇಡ, ಯಾಕಂದ್ರೆ ನೀನು ಅಮೆರಿಕದಲ್ಲಿ ಟಾಪ್ ಗೋಲ್ಡ್ ಮೆಡಲಿಸ್ಟ್, ಎಲ್ಲ ನಂಬರ್ 1 ರ್ಯಾಂಕು ಎಲ್ಲ ಓದ್ಕೊಂಡು ಬಂದು ಇಲ್ಲಿ ಬಂದು ಸಿನಿಮಾ ಮಾಡೋದ್ರಲ್ಲಿ ನಿನ್ನ ವಿಚಾರಗಳು ಎಲ್ಲಿ ಬಂದಿದೆ, ನಾನು ಏನು ಹೇಳ್ಕೊಟ್ಟಿದ್ದೀವಿ ಅಂತ. ಬಟ್ ನಾನು ತಾಳಿ ನಾವು ಸಿನಿಮಾದಲ್ಲಿ ಏನೋ ಸ್ವಲ್ಪ ಹೆಸರು ಮಾಡ್ಕೊಂಡೆ ನಾವು ಒಳ್ಳೆ ಚಳುವಳಿ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇತ್ತು. ಅದೇನೋ ಕೂಡ ಬರ್ತಾ ಇದೆ. ಆದರೆ ನಮಗೆ ತಂದೆ ತಾಯಿಗೆ ಮೇಘನೂ ಸಪೋರ್ಟ್ ಮಾಡ್ತಾಳೆ. ನಾನು ಜೈಲ್ಗೆ ಹೋದಾಗ ಭಾಳ ಗಟ್ಟಿಯಾಗಿ. ಅವ್ರ ಮನಸ್ಥಿತಿ ಹೇಗಿತ್ತು? ಅವ್ರನ್ನೇ ಕೇಳಿದಾಗ ಮದುವೆ ಆಗಿದ್ರಿ, ಅದೇ ಆ ಟೈಮಲ್ಲೇ ನಿಮ್ಮನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ. ನಾನು ಕೂಡ ಮೇಘನ್ಗೆ ಹೇಳಿದ್ದೆ, ನೋಡು ನೀನು ಮದುವೆ ಆಗಬೇಕು ಅಂದ್ರೆ
ಅಂದರೆ ನಾನು ಯಾಕಂದರೆ ನಾನು ಚಳುವಳಿಗಿಂತ ಅವಳನ್ನ ಮೀಟ್ ಮಾಡಿದ್ದು ಚಳುವಳಿಗೆ ಸೇರ್ಕೊಂಡು ಆದಮೇಲೆ ಅವಳನ್ನ ಮೀಟ್ ಮಾಡಿದ್ದು. ಅವರು ನಿಮ್ಮ ಹೋರಾಟ ಜೊತೆಗೆ ಇದ್ದವರು. ಜೊತೆಗಿದ್ದು ಅವಳು ಸಮಾಜಮುಖಿ ಭಾಳ ಚಿಂತನೆ ಇದೆ. ಬಟ್ ನಾನು ಕೂಡ ಹೇಳಿದ್ದೆ, ನೀನು ನನ್ನ ಜೊತೆ ಸೇರ್ಕೋಬೇಕು ಅಂದರೆ ನಾನು ಈ ಥರ ಹೋರಾಟ ಮಾಡ್ತೀನಿ, ಆ ಹೋರಾಟಕ್ಕೆ ನೀನು ರೆಡಿ ಇರಬೇಕು. ರೆಡಿ ಇಲ್ಲ, ನನ್ನ ಫ್ಯಾಮಿಲಿ ಮಾಡ್ಕೊಂಡು ಸಂತೋಷವಾಗಿ ಒಳ್ಳೆ ಮನೆ ಇಟ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ನನ್ನ ಜೊತೆ ಮದುವೆ ಮಾಡಬೇಡ, ನೀನು ಏನು ಮಾಡ್ಕೊತೆ ಮಾಡು. ಬಟ್ ನಾನು ಇದಕ್ಕೋಸ್ಕರ ನಾನು ತ್ಯಾಗ ಮಾಡೋಕ್ಕೂ ರೆಡಿ ಇದ್ದೀನಿ. ನೀನು ನನ್ನ ಜೊತೆ ಇರಬೇಕು ಅಂದರೆ ಇದಕ್ಕೂ ನೀನು ತಯಾರಾಗಬೇಕು ಅಂತ ಹೇಳಿದ್ದೀನಿ. ಕಷ್ಟ ಆಗತ್ತೆ, ಕಷ್ಟ ಆಗಲ್ಲ ಅಂತ ಹೇಳಿಲ್ಲ, ಅವಳನ್ನ ಒಂದ್ಸರಿ ಕೇಳಿ. ಆದರೆ ಧೈರ್ಯವಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಒಂದು ಗಂಡಿನ ಯಶಸ್ಸಿನಿಂದ ಮಹಿಳೆ ಇರ್ತಾಳೆ ಅನ್ನೋದು. ಸೊ ನಿಮ್ಮ ಹೋರಾಟದಿಂದ ಮೇಘ ಭಾಳ ಗಟ್ಟಿ ಶಕ್ತಿ ನನ್ನ ಜೊತೆ. ಜೈಲ್ಗೆ ಹೋದಾಗ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಕನ್ನಡ ಅಂದರೆ ಬರೀ ಮಾತಾಡೋದಷ್ಟೇ ಅಲ್ಲ, ಅವ್ಳು ಬೇರೆ ರಾಜ್ಯದಿಂದ ಕನ್ನಡ ಬಂದು ಮಾತಾಡೋದ್ರ ಜೊತೆ ಕನ್ನಡದ ಪರವಾಗಿ ಹೋರಾಟನೂ ಕೂಡ ಮಾಡ್ತಾಳೆ. ರಚನಾತ್ಮಕ ಬದಲಾವಣೆ, ಅದು ವ್ಯಕ್ತಿ ಅಲ್ಲ, ವ್ಯವಸ್ಥಿತವಾದೂ ಸಹ ಬೇಕು. ಸೊ ಎಲ್ಲ ಒಂದು ಅವಳಿಗೂ ಕೂಡ ಸಮಾಜದ ಬಗ್ಗೆ ಭಾಳ ಕಾಳಜಿ ಇದೆ. ಅವಳು ಸೊ ನಮಗೆ ಗಟ್ಟಿಯಾಗಿ ನಿಂತಿದ್ದಾಳೆ. ನನ್ನ ಫ್ಯಾಮಿಲಿ ಸಪೋರ್ಟ್ ಬಗ್ಗೆ ನಾನು ಯಾವತ್ತೂ ಅದನ್ನು ಕಡೆಗಣಿಸೋಕ್ಕಾಗಲ್ಲ. ಫ್ಯಾಮಿಲಿ ಏನೇ ವಿರೋಧ ಬಂದಿದ್ರೆ ನಿಂತ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ. ಈಗ ಚೇತನ್ ಸಿನಿಮಾ ಬಿಟ್ಟಿಲ್ಲ, ಸಿನಿಮಾ ಇದೆ. ನಿಮ್ಮ ಹೋರಾಟದ ಚಟುವಟಿಕೆ ನಡುವೆ ಎಲ್ಲೋ ಒಂದು ಕಡೆಗೆ ನಟನಾ ವೃತ್ತಿಗೆ ಪೆಟ್ಟು ಬೀಳ್ತಾ ಇದೆ ಅಂತ ಅನಿಸ್ತಾ, ಅಥವಾ ಎರಡು ಕಾಲ ಮೇಲೆ ದೋಣಿ ಇಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆಯಾ? ನಾನು ಇವಾಗ ಸಿನಿಮಾ ಶೂಟಿಂಗ್ ಮಾಡ್ತಾ ಇದ್ದೀನಿ. ನನಗೆ ಇವಾಗ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಆಗ್ತಾ ಇದೆ, ಒಂದು ಸಿನಿಮಾ ಶೂಟಿಂಗ್ ಆಗ್ತಾ ಇದೆ. ಸೊ ಆಮೇಲೆ 2 ಸಿನಿಮಾ ರೆಡಿ ಫಾರ್ ರಿಲೀಸ್ ಇದೆ. ಸೊ ಇವಾಗ ತೆಲುಗು, ಕನ್ನಡ ಬೇರೆ ಬೇರೆಲ್ಲ ನಡೀತಾ ಇದೆ. ಪರಭಾಷೆನೂ ಮಾಡ್ತಾ ಇದ್ದೀನಿ. ಆದರೆ ಸಿನಿಮಾ ಇವಾಗ 2 ಕೂಡ ಮಾಡಬೇಕು ಅಂತ ಚರ್ಚೆನೂ ಬೇರೆ ಬೇರೆ 2 ಸಿನಿಮಾ ಡಿಸ್ಕಷನಲ್ಲಿ ನಡೀತಾ ಇದೆ. ಆದರೆ ಖಂಡಿತ ನಮ್ಮ ಚಳುವಳಿಯಿಂದ ಸಿನಿಮಾಗೆ ಒಂದು ನನಗೆ ಆಫರ್ ಬರೋದು ಏಟ್ ಬಿದ್ದಿದೆ. ಅದರಲ್ಲಿ 2 ಮಾತು ಇಲ್ಲ. ಆದರೆ ಅದು ಏಟ್ ಬಿದ್ದಿದೆ ಅಂದ ತಕ್ಷಣ ಅದು ಬೀಳಲ್ಲ ಅಂತ ನಾನೇನು ಅನ್ಕೊಂಡು ಕಾರಣ ಹೋರಾಟ ಅಂತೀರಿ. ಹೋರಾಟ ಅದಕ್ಕೆ ಮುಖ್ಯ ಕಾರಣ. ಅದು 2 ಮಾತಿಲ್ಲ. ಬಟ್ ನನಗೆ ಪರವಾಗಿಲ್ಲ. ಇವಾಗ ನಾನೇ ಸಿನಿಮಾದಲ್ಲಿ ಬೆಳ್ಕೊಂಡು ನನಗೆ ಫಲಸವ ಸಿನಿಮಾ ಫ್ಲೂಕ್ ಆಗ್ತಿಲ್ಲ. ಈಗೊಂದು ಮಾತು ಹೇಳಿದ್ರೆ ಅವಕಾಶ ಇಲ್ಲ, ಕಮ್ಮಿ ಆಯಿತು ಸಿನಿಮಾದಿಂದ ಅಂತೇಳಿ. ಬಟ್ ಚೇತನ್ ಹೋರಾಟ ಅನ್ಕೊಂಡು ಅವೈಲೇಬಲ್ ಆಗ್ತಾ ಇಲ್ಲ ನಿರ್ದೇಶಕರೇ ಅನ್ನೋ ಮಾತಿದೆ. ನಿರ್ದೇಶಕರ ಹೋರಾಟ ಸಿಗ್ತಾ ಇಲ್ಲ ಅಂತ ಅಲ್ಲ. ಇವಾಗ ಏನಾಗುತ್ತೆ, ಸಿನಿಮಾ ರಂಗ ನೀವು ಅರ್ಥ ಮಾಡ್ಕೋಬೇಕು ವಿಜಯ್ ಅವರೇ. ಸಿನಿಮಾ ರಂಗದಲ್ಲಿ ನೀನು ಒಬ್ಬ ನಟನಾಗಿ, ನಟ ಅಂತಾನೆ ದೃಷ್ಟಿ ಕೊಡ, ನಾನು ಆಕ್ಟರ್ ಆಗಿ ಬಂದಿರೋದು. ನಟನಾಗಿದ್ದು ನಿನ್ನ ಆಲೋಚನೆ ಮುಖ್ಯ ಇಲ್ಲ, ನಿನ್ನ ದೃಷ್ಟಿ, ನಿನ್ನ ವಿಷನ್ ಮುಖ್ಯ ಅಲ್ಲ, ನಿನ್ನ ಒಳ್ಳೆತನ, ನಿನ್ನ ಗುಣಗಳು, ನಿನ್ನ ಪ್ರತಿಭೆನೂ ಮುಖ್ಯ ಅಲ್ಲ. ಸಿನಿಮಾದಲ್ಲಿ ಮುಖ್ಯ ಇರೋದು ದುಡ್ಡು ಕಾಸು ಒಂದೇ. ಹಾಗಾದ್ರೆ ಚೇತನಿಗೆ ದುಡ್ಡು ಕಾಸಿನ ಅವಶ್ಯಕತೆ ಇದೆಯಾ ಇಲ್ವಾ? ದುಡ್ಡು ಕಾಸಿನ ಅವಶ್ಯಕತೆ ಖಂಡಿತ ಬದುಕಕ್ಕಂತೂ ಇಲ್ಲ. ಚಳುವಳಿಗೆ ಇದ್ದಷ್ಟು ನಾವು ಸ್ವಲ್ಪ ಉಪಯೋಗಿಸ್ಬೋದು, ಜನರಿಗೆ ಹಂಚ್ಬೋದು, ಒಳ್ಳೇದು ಮಾಡ್ಬೋದು. ಬಟ್ ಬದುಕಕ್ಕೋಸ್ಕರ ಸಿನಿಮಾ ಮಾಡ್ಬೋದಲ್ಲ. ಹೋರಾಟಕ್ಕೂ ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನಾನು ಮಾಡ್ತಾ ಇದ್ದೀನಿ. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಯಾಕೆ ಸಿನಿಮಾ ರಂಗದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ವಿರೋಧ ಬಂದಿರಬಹುದು ಅಂದರೆ, ಎಲ್ಲೋ ಒಂದ್ ಕಡೆ ನಮ್ಮ ವಿಚಾರಗಳ ಬಗ್ಗೆ ಅವರಿಗೆ ಅಸಮಾಧಾನ, ಒಂದ್ ಸೈಡ್ ಅಲ್ಲ, ವಿಚಾರಗಳು ಮುಖ್ಯ ಮಾಡಲ್ಲ ಅವರು. ವಿಚಾರಗಳು ಬೇಕಾಗಿಲ್ಲ ಅವ್ರಿಗೆ. ಸಿನಿಮಾ ರಂಗಕ್ಕೆ ಬರೀ ದುಡ್ಡು ಕಾಸು, ನೀನ್ ದುಡ್ಡು ತಗೊಂಡ್ ತೆಪ್ಪಗೆ ಆಕ್ಟ್ ಮಾಡೋ, ನಿನ್ ವಿಚಾರಗಳು, ನಿನ್ನ ಪ್ರತಿಭೆ ಇದೆಲ್ಲ ಮುಖ್ಯ ಇಲ್ಲ. ದುಡ್ಡು ತಗೊಂಡ್ ಮಾಡ್ಬೇಕು, ದುಡ್ಡು ಆಗ್ಬೇಕು, ದುಡ್ಡೇ ಲೆಕ್ಕಾಚಾರ. ನಮಗೆ ದುಡ್ಡಿಗಿಂತ ಒಂದು ಉತ್ತಮ ಸಮಾಜದ ವಿಚಾರ ಇದೆ. ಆ ಉತ್ತಮ ಸಮಾಜದ ವಿಚಾರ ಬಹುಶಃ ಕರ್ನಾಟಕದಲ್ಲಿ ಯಾರಿಗಿಂತನೂ ಕಡಿಮೆ ಇಲ್ಲ ನಮ್ಮ ಆಲೋಚನೆಗಳು, ನನ್ನ ಮನಸ್ಸಿನಲ್ಲಿ. ಸೊ ಅದನ್ನ ನಾನು ಮುಖ್ಯ ಮಾಡಬೇಕು. ಸಿನಿಮಾದಲ್ಲೂ ಬರ್ತಾ ಇದ್ದಾವೆ, 2 ರೆಡಿ ಫಾರ್ ರಿಲೀಸ್ ಇದೆ, 1 ಮಾಡ್ತಾ ಇದ್ದೀನಿ, 2 ರೆಡಿ ಮಾತಾಡ್ತಾ ಇದ್ದೀವಿ. ಅದನ್ನು ಮಾಡೋಕ್ಕೆ ನನಗೆ ಇದೆ. ನಮ್ಗೆ ಎಲ್ಲ ಕಡೆ, ಎಲ್ಲ ವರ್ಗದಲ್ಲಿ, ಎಲ್ಲ ಜಿಲ್ಲೆಗಳಲ್ಲೂ ನೋಡೋರು ಕೂಡ ತಯಾರಿದ್ದಾರೆ. ನಮ್ಮ ಯುವಕರು ಎಲ್ಲೋದ್ರೂ ಕೇಳ್ತಾ ಇರ್ತಾರೆ ನಮ್ಮ ತಳ ಯಾವಾಗ ಅಂತ. ಸೊ ಅವರ ಸಂತೋಷಕ್ಕೂ ನಾನು ಮಾಡಕ್ಕೆ ರೆಡಿ ಇದ್ದೀನಿ. ಸಿನಿಮಾ ಮಾಡಿದ್ರೆ ಯಾವ ಕಥೆಯ ಆಧಾರಿತ ಸಿನಿಮಾ ಮಾಡಬಹುದು ಅಂದ್ರೆ, ಈ ಹೋರಾಟದ ಹಿನ್ನೆಲೆ ಇಟ್ಕೊಂಡೇ ಮಾಡ್ತಾರಾ ಚೇತನ್? ಇಲ್ಲ, ನನಗೆ ಅದು ಡೈರೆಕ್ಟರ್ ವಿಷನ್. ನಾನೊಬ್ಬ ಕೈಗೊಂಬೆ ವಿಜಯ್ ಅವರೇ. ನಾನು ನಿರ್ದೇಶಕರು, ಅವರು ನಿರ್ಮಾಪಕರು ಯಾವ್ದ್ರ ಮೇಲೆ ದುಡ್ಡು ಹಾಕ್ತಾರೆ, ನಿರ್ದೇಶಕರು ಅವರ ಕನಸು ಏನಿರುತ್ತೆ ಅದ್ರ ತಕ್ಕಂತೆ ನಾನು ಅದು ಚೆನ್ನಾಗಿದ್ರೆ, ಅದು ಯಾವುದೇ ಜಾನ್ರ ಆಗಿರ್ಲಿ, ಯಾವುದೇ ಒಂದು ಕಾಂಟೆಂಟ್ ಇರಲಿ, ಅದು ನನಗೇನು ಸಮಸ್ಯೆ ಇಲ್ಲ. ಹಾಗಾದ್ರೆ ಚೇತನ್ ಅವರು ದುಬಾರಿ ಅಲ್ಲ? ನಾನು ದುಬಾರಿ ಅಲ್ಲ. ನಾನು ಒಂದು ನನ್ನ ಲೈಫಲ್ಲಿ ನಾನು ಒಂದು ಸಿಂಪಲ್ ಆಗಿ ನನ್ನ ಚೌಕಟ್ಟು. ಬಟ್ ನನಗೆ ಪ್ಲಸ್ಗಳು ಭಾಳ ಇದೆ. ಬೈ ಬರ್ತ್ ಅಂದರೆ ಒಂದು ಸ್ವಂತ ಮನೆ ಇದೆ. ಸೊ ನನಗೆ ಯಾವ್ದಾದ್ರು ಸಮಸ್ಯೆ ಇಲ್ಲ. ಸಿನಿಮಾದ್ರೂ ಸ್ವಲ್ಪ ಚೆನ್ನಾಗಿ ಬಂದಿದೆ, ಆದರೂ ಸ್ವಲ್ಪ ಉಳಿತಾಯ ಎಲ್ಲ ಇದೆ. ಅದು ಮತ್ತು ನನಗೆ ಒಂದು ಸಿನಿಮಾ ಬಂದರೆ ಒಂದು ಸ್ವಲ್ಪ ಎಷ್ಟೋ ವರ್ಷ ಬದುಕ್ಬೋದು. ಬಟ್ ನನಗೆ ನಾನು ಏನಾದ್ರು ಖರ್ಚಾಗತ್ತೆ ಅಂದರೆ ಸಮಾಜ ಸೇವೆ, ಜನರು ಕೊಡೋದಲ್ಲೇ ಖರ್ಚಾಗತ್ತೆ. ನನ್ನ ಲೈಫ್ ಎರಡನ್ನೂ ಮಾಡ್ಕೊಂಡು ಹೋಗ್ಬೋದಲ್ಲ. ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಮಾಡ್ತಾ ಇದ್ದೀನಿ, ಅದರಿಂದನೂ ಬರ್ತಾ ಇದೆ, ಅದರಿಂದನೂ ಬದುಕುತ್ತಾ ಇದ್ದೀನಿ, ಅದರಿಂದನೂ ಒಳ್ಳೇದು ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ಬಟ್ ಸಿನಿಮಾನೇ ನಂಬ್ಕೊಂಡಿದ್ದಕ್ಕಿಂತ ನಮ್ಮ ಚಳುವಳಿ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಸಿನಿಮಾ ನಾನು ಹೇಳಿದೆ, ನಾನು ಮಾಡದೇ ಇದ್ರೆ ಲಕ್ಷಾಂತರ ಜನ ಪ್ರತಿಭಾವಂತ ಯುವಕರು ಮಾಡೇ ಮಾಡ್ತಾರೆ.
ಆದ್ರೆ ಚಳುವಳಿ ನಾನು ಮಾಡದೇ ಇದ್ರೆ ವಿಜಯ್ ಅವರೇ, ನಮಗೆ ಬಹುಶಃ ಈ ಸಿದ್ಧಾಂತಗಳು ಬೆಳಕಿಗೆ ಬರೋರು ಯಾರು ತರ್ತಾ ಇದಾರೆ? ರಾಜ್ಯದಲ್ಲೇ ನಮ್ಮ ಸಂಘಟನೆಗಳು ಬಹಳ ತಳಮಟ್ಟದಲ್ಲಿ ಬಹಳ ಕಡೆ ಇದಾವೆ. ಆದ್ರೆ ಒಬ್ರು ಹೆಸರು ಮಾಡಿರೋ ವ್ಯಕ್ತಿ ಯಾರು ಈ ಸಮಾನತೆ ಬಗ್ಗೆ ನಿಂತಿರೋದು ಕರ್ನಾಟಕದಲ್ಲಿ ಯಾರಿದ್ದಾರೆ ಹೇಳಿ? ದೇಶದಲ್ಲಿ ಯಾರ್ಯಾರು ಈ ವಿಚಾರಗಳು ಹೇಳ್ತಾ ಇದಾರೆ ಹೇಳಿ? ಅಗತ್ಯ ಇದೆ ಇವತ್ತಿನ ದಿನ. ನಾನೇ ನನ್ನ ಹೊಟ್ಟೆ ಪಾಡೋ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನೋಡ್ಕೊಂಡು ಈ ಸಮಾಜದ ಮರೆತುಬಿಟ್ರೆ ಫಸ್ಟ್ ನನ್ನ ಉದ್ದೇಶನೂ ತಪ್ಪೋಗತ್ತೆ. ಎರಡನೇದಾಗೆ ನಾನು ಸ್ವಾರ್ಥಿ ಆಗ್ಬಿಡ್ತೀನಿ. ನಾನು ಸಮಾಜಕ್ಕೋಸ್ಕರ ಬಂದಿರೋದು, ನಾನು ದುಡ್ಡು ಮಾಡ್ಕೋಬೇಕಾಗಿತ್ತು ಅಂತ ಉದ್ದೇಶ ಇದೆ. ನಾನು ಅಮೆರಿಕ ಬಿಟ್ಟೆ ಬರ್ತಾ ಇದ್ದೀನಿ. ಅಲ್ಲೇ ನಾನು ಕಾಲೇಜ್ ಮುಗಿಸಿದಾಗ ನನ್ನ ಫ್ರೆಂಡ್ಸ್ ಗಳೆಲ್ಲ ಹೇಳ್ತಾ ಇದ್ರು, ಕರ್ನಾಟಕಕ್ಕೆ ಯಾಕೆ ಹೋಗ್ತೀಯ, ಇಂಡಿಯಾಗೆ ಯಾಕೆ ಹೋಗ್ತೀಯಾ, ಇಲ್ಲಿ ಒಳ್ಳೆ ಕೆಲಸ ಇದೆ, ಒಳ್ಳೆ ದುಡ್ಡಿದೆ, ನೀನೇ ನಂಬರ್ 1 ರ್ಯಾಂಕ್ ಎಲ್ಲ ಮಾಡ್ಕೋಬಹುದು ಅಂತ. ಬಟ್ ಹಾಲಿವುಡ್ ಆಕ್ಟರ್ ಆಗ್ತಾ ಇದ್ರೆ ಸಿನಿಮಾಗೆ ಹೋಗ್ತಾ ಇದೆ, ಅದು ಡೌಟ್. ಸಿನಿಮಾಗೆ ಹೋಗಿದ್ರೆ ಅಲ್ಲಿ ಹಾಲಿವುಡ್ ನಲ್ಲಿ ಒಂದು ಡೈಲಾಗ್ ರೈಟರ್ ಹೋಗ್ತಾ ಇದೆ, ಆಕ್ಟರ್ ಆಗಲ್ಲ. ಬಟ್ ಅಲ್ಲಿ ನಮಗೆ ನೀನ್ ಒಳ್ಳೆ ಕಂಪನಿಗಳಲ್ಲಿ ಎಲ್ಲರೂ ಕೆಲಸಗಳು ಎಲ್ಲರೂ ಸಿಕ್ಕಿದ್ರು, ಟಾಪ್ ನಾಚ್ ಇದರಲ್ಲಿ, ಅದು ಲಕ್ಷ ಲಕ್ಷ ಕೋಟಿ ಕೋಟಿ ಅದಲ್ಲ. ಬಟ್ ನಾನು ಹೇಳಿದೆ, ಏನಪ್ಪಾ ಬರೀ ದುಡ್ಡು ಮಾಡಕ್ಕಾಗಲ್ಲ, ಆಲೋಚನೆ ಬೇರೆ. ನಾನು ಹಳ್ಳಿಗೆ ಹೋಗಿ, ನಾನು ಕರ್ನಾಟಕಕ್ಕೆ ಹೋಗಿ ನನ್ನ ಕೈಲಾದಷ್ಟು ಏನೋ ಒಂದು ಕೊಡುಗೆ ವಾಪಸ್ ಕೊಡ್ಬೇಕು ಅಂತ ಬಂದೆ. ಸೊ ಆ ಕಾರಣಕ್ಕೆ ನನಗೆಲ್ಲ ಇಲ್ಲೂ ಸಿಕ್ಕಿದೆ, ಇನ್ನು ಒಳ್ಳೇದು ಮಾಡ್ಬೇಕು. ಯಾಕೆ ಚೇತನ್ ಅವರ ಹೇಳಿಕೆಗಳು ಮತ್ತು ಪ್ರತಿಕ್ರಿಯೆಗಳು ಚರ್ಚೆಗಿಂತ ವಿವಾದಗಳನ್ನೇ ಸೃಷ್ಟಿಸ್ತಾ ಹೋಗ್ತವೆ? ಯಾಕೆ? ಚರ್ಚೆನೇ ವಿವಾದ, ವಿವಾದನೇ ಚರ್ಚೆ, ಇವೆರಡು ಜೊತೆಗಾಗತ್ತೆ. ವಿವಾದ ಬಂದಷ್ಟು ಚರ್ಚೆ ಜಾಸ್ತಿ ಆಗತ್ತೆ. ವಿವಾದ ಬೇಕು. ಹಾಗಿದ್ದಾಗ ವಿವಾದ ಅಂದ್ರೆ ಯಾತಕ್ಕೆ ವಿವಾದ? ಏನೋ ಒಂದು ಜಗಳ ಕಾಯೋದು, ಏನೋ ಒಂದು ಎಸೆಯೋದು, ಗಲಾಟೆ ಮಾಡೋದಲ್ಲ. ನಮ್ಮ ವಿಚಾರದಿಂದ ಒಂದು ಸಮಾಜದ ಕನಸು ಈ ರೀತಿನೂ ನೋಡ್ಬೋದಾ, ಈ ರೀತಿನೂ ಆಲೋಚನೆ ಮಾಡ್ಬೋದಾ, ಈ ರೀತಿ ನೋಡಬೇಕು, ಈ ರೀತಿ ಆಲೋಚನೆ ಮಾಡಬೇಕು ಒಂದು ತಳಮಟ್ಟದ ದೃಷ್ಟಿಯಿಂದ. ನಮ್ಮ ನಿಜವಾದ ನಮ್ಮ ದೇಶದ ಬೆಳವಣಿಗೆ ಅಂದ್ರೆ ಎಷ್ಟು ಒಂದು ರೀತಿ ಇದು ಏನದು ಎಕಾನಮಿ ಬೂಸ್ಟ್ ಆಗತ್ತೆ, ಯಾವ ಸ್ಥಾನದಲ್ಲಿದೆ ಅಂತಲ್ಲ. ಒಬ್ಬ ತಳಮಟ್ಟದಲ್ಲಿ, ಒಬ್ಬ ಸ್ಲಮ್ ಅಲ್ಲಿ, ಒಬ್ಬ ಗುಡಿಸಲಲ್ಲಿ ಬದುಕ್ತಿರೋ ವ್ಯಕ್ತಿಗೆ ಎಷ್ಟು ಮಟ್ಟಿಗೆ ಆ ಎಕಾನಮಿ ನಲ್ಲಿ ಬದುಕು ಅಭಿವೃದ್ಧಿ ಆಗಿದೆ, ಜನರ ಜೀವನ ಪರಿವರ್ತನೆ ಆಗೋದು ನಮ್ಮ ಬಹಳ ಮುಖ್ಯ. ಅದಕ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ವಿವಾದ ಆದ್ರೆ ಜನರಿಗೆ ಆಲೋಚನೆ ಬರ್ತಾ ಇದೆ, ಸಮಾಜನೇ ಅದನ್ನ ಆತ್ಮಾವಲೋಕನ ಆಗ್ತಾ ಇದೆ. ವಿವಾದ ಅಂದ್ರೆ ಸಮಾಜದ ಆತ್ಮಾವಲೋಕನ. ಸೊ ಆ ಆತ್ಮಾವಲೋಕನ ಇಂದನೇ ಒಂದು ಪರಿವರ್ತನೆ ಸಾಧ್ಯ ಇದೆ. ಯಾಕಂದ್ರೆ ಒಂದು ಡೆಮಾಕ್ರಸಿ ಅಂದ್ರೆ ವಿಜಯ್ ಅವರೇ, ನಮಗೆ ಜನಜಾಗೃತಿ ಇರೋ ಡೆಮಾಕ್ರಸಿ ಬೇಕು. ಅಲ್ಲಿಂದನೇ ನಾವು ಉತ್ತಮ ಡೆಮಾಕ್ರಸಿ ಆಗೋದು. ಜನಜಾಗೃತಿ ಇಲ್ಲದೆ ಇದ್ರೆ ಇದು ಒಂದು ಡೆಮಾಕ್ರಸಿ ಅಂತ ಎತ್ತಿ ಹಿಡಿಯೋ ಸಾಧ್ಯತೆಗಳು ಕಡಿಮೆ ಆಗ್ತದೆ. ಈ ರೀತಿಯ ಪೊಲಿಟಿಕಲ್ ಸ್ಟೇಟಸ್ನಿಂದ ನೀವೇನು ಎಕ್ಸಲ್ಲಿ ಕಾಮೆಂಟ್ ಮಾಡ್ತೀರಿ ಅಥವಾ ಪೋಸ್ಟ್ ಮಾಡ್ತೀರಿ, ಅದರಿಂದ ಎಲ್ಲೋ ಒಂದಿಷ್ಟು ನಿಮ್ಗೆ ಆತ್ಮೀಯರು, ಆಪ್ತರು ಅಥವಾ ಸಿನಿಮಾ ಮಂದಿ ದೂರ ಆಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆಯಾ? ವಿಜಯ್ ಅವರೇ, ನಮ್ಮವರು ಅಂತ ಹೇಳ್ತೀವಿ, ನಮ್ಮವರಂತ ಬಹಳ ಜನ ಬಂದು ಮಾತಾಡ್ತಾರೆ. ನಾನು ಒಂದು ಡೈಲಾಗ್ ಹೇಳಿದ್ದೆ, ಈ ಒಂದು ಇದು ವಾಕ್ ಸ್ವತಂತ್ರದ ಹೋರಾಟ ಹಂಸಲೇಖವಾಗಿ ಮಾಡಿದಾಗ ಒಂದು ಡೈಲಾಗ್ ಹೇಳಿದ್ರಿ. ಏನ್ ಹೇಳಿದೆ ಅಂದ್ರೆ, ಬಹಳ ಜನ ನಮ್ಮ ಹತ್ರ ಬರ್ತಾರೆ, ನೀವು ನಮ್ಮವರು ಅಂತಾರೆ. ನಮ್ಮವ್ರು ಅಂದ್ರೆ ನಮ್ಮ ಜಾತಿನಲ್ಲಿ ಹುಟ್ಟಿರೋ ನಮ್ಮವರಲ್ಲ, ನಮ್ಮ ಧರ್ಮದಲ್ಲಿ ಹುಟ್ಟಿರೋ ನಮ್ಮವರಲ್ಲ, ನಮ್ಮ ಊರಿನಲ್ಲಿ ಹುಟ್ಟಿರೋ ನಮ್ಮವರಲ್ಲ, ನಮ್ಮ ರಕ್ತ ಸಂಬಂಧಗಳು ನಮ್ಮವರಲ್ಲ. ಸಮಾಜಕ್ಕೋಸ್ಕರ ಕನ್ಸಿಟ್ಕೊಂಡು ಚಳವಳಿ ನಿಂತಿರೋರೇ ನಮ್ಮವರು. ಸೊ ಇಂಥವ್ರು ಲಕ್ಷ ಲಕ್ಷ ಕೋಟಿ ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಅಂಥವ್ರೆಲ್ಲ ನಮ್ಮ ಜೊತೆಗೆ ಸೇರ್ತಾ ಇದೀವಿ. ದೇಶಾದ್ಯಂತ ಇದ್ದಾರೆ, ಪ್ರಪಂಚದಾದ್ಯಂತ ಇದೆ ಈ ಸಿದ್ಧಾಂತ. ವಿಶ್ವಮಾನವ ಸಿದ್ಧಾಂತ ಅನ್ನೋದು ಅದು ಬರೀ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಭಾರತಕ್ಕೆ ಸೀಮಿತ ಅಲ್ಲ. ಇದೇ ವಿಶ್ವ ಒಂದು ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಅದು ಪ್ರಪಂಚಕ್ಕೆ ಸೀಮಿತ ಇರೋದು. ಇದು ನಮ್ಮ ಸಂವಿಧಾನದಲ್ಲಿದೆ, ಸಂವಿಧಾನ ಪೀಠಿಕೆನಲ್ಲಿದೆ. ನಾವು ಕಾರ್ಯರೂಪಕ್ಕೆ ತರಬೇಕು. ಯಾರು ಸಮಾನತೆಗೋಸ್ಕರ ನಿಂತವ್ರು ಅವರೆಲ್ಲ ನಮ್ಮವರೇ. ಅದು ಬಿಟ್ಟು ನಮಗೆ ಸಿನಿಮಾದವ್ರು ಅಂದ ತಕ್ಷಣ ನಮ್ಮವ್ರು ಆಗಬೇಕು ಅಂತ ಇಲ್ಲ, ನಮ್ಮ ಜಾತಿಯವ್ರು ನಮ್ಮವ್ರು ಆಗಬೇಕು ಅಂತ ಇಲ್ಲ, ನಮ್ಮ ಸಂಬಂಧಿಕರು ನಮ್ಮವ್ರು ಆಗಬೇಕು ಅಂತ ಇಲ್ಲ. ಸೊ ಇದು ಬಹಳ ಮುಖ್ಯ. ಸೈದ್ಧಾಂತಿಕ ನೆಲೆಗಟ್ಟೋರೇ ನಮ್ಮವರು. ಚೇತನ್ ಮಾತಾಡ್ತಾರೆ, ಏನೇನೋ ಮಾತಾಡ್ಬಿಡ್ತಾರೆ, ಅದು ತುಂಬ ಗೊಂದಲ ಸೃಷ್ಟಿ ಆಗುತ್ತೆ, ಚರ್ಚೆಗೆ ಗ್ರಾಸವಾಗುತ್ತೆ, ಎಲ್ಲ ಇರುತ್ತೆ. ಇತ್ತೀಚೆಗೆ ಪ್ರಿಯಾಂಕರ್ಗೆ ಒಂದು ಎಲ್ಲೋ ಸಾವರ್ಕರ್ ಫೋಟೋ ವಿಚಾರ ಮಾತಾಡ್ತಾರೆ. ನೀವು ಗಾಂಧಿ ಫೋಟೋನ ತೆಗೆದುಬಿಡಿ ಅಂತೀರಿ. ಯಾಕೆ? ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಕಾಂಗ್ರೆಸ್ನವರು. ನಾನು ಹೇಳಿದೆ, ಕಾಂಗ್ರೆಸ್ಸಿಗೆ ಪ್ರಿಯಾಂಕ್ ಖರ್ಗೆಗೆ ಸಾವರ್ಕರ್ ಸೈದ್ಧಾಂತಿಕ ವಿರೋಧಿ. ಫೈನ್, ಅದು ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ಸಿಗೆ ಸಾವರ್ಕರ್ ವಿರೋಧಿ ಅಂತ. ನಮ್ಮಂತ ಸಮಾಜ ಕನ್ಸಿರೋರು ಸಮಾನತಾವಾದಿಗಳಿಗೆ ಸಾವರ್ಕರೂ ವಿರೋಧಿ, ಗಾಂಧಿನೂ ವಿರೋಧಿ. ಹಾಗಾದ್ರೆ ನಿಮಗೋಸ್ಕರ ನೀವು ಸಾವರ್ಕರ್ ತೆಗಿಬೇಕು ಅಂದ್ರೆ ನಮ್ಗೆ ಸಾವರ್ಕರ್ ಗಾಂಧಿ ಇಬ್ರು ತೆಗೀರಿ. ಸೊ ಇವರೆಲ್ಲ ಅಸಮಾನತೆ ಮುಂದುವರ್ಸಿರೋರು. ನಿಜ ಹೇಳ್ಬೇಕು ಅಂದ್ರೆ ಜಾತಿ ವಿಚಾರದಲ್ಲಿ ಗಾಂಧಿಗಿಂತ ಸಾವರ್ಕರೇ ಬೆಟರು. ಅದನ್ನ ಕಾಂಗ್ರೆಸ್ ಒಪ್ಪಲ್ಲ. ಆದ್ರೆ ಅದು ವೈಜ್ಞಾನಿಕವಾಗಿ ಓದಿದ್ರೆ ಗೊತ್ತಾಗತ್ತೆ. ಜಾತಿ ವಿನಾಶದಲ್ಲಿ, ಅಸ್ಪೃಶ್ಯತೆ ಹೋಗಲಾಡಿಸೋದ್ರಲ್ಲಿ ಎಷ್ಟೋ ಒಂದು ಈ ವಿಚಾರದಲ್ಲಿ ಸಾವರ್ಕರ್ ಗಾಂಧಿನ ಬೆಟರ್. ಹಾಗಿದ್ದಾಗ ಮುಸಲ್ಮಾನರ ವಿಚಾರದಲ್ಲಿ, ಅಲ್ಪಸಂಖ್ಯಾತರ ವಿಚಾರದಲ್ಲಿ ಸಾವರ್ಕರ್ಗಿಂತ ಗಾಂಧಿ ಬೆಟರ್. ಬಟ್ ಇಬ್ರು ಕೂಡ ಅಸಮಾನತೆ ಮುಂದುವರ್ಸೋದು. ಯಾರಾದ್ರೂ ಲಿಂಗ ಅಸಮಾನತೆ ಪ್ರಶ್ನೆ ಮಾಡ್ತಾರ, ಯಾರಾದ್ರೂ ಬೇರೆ ಬೇರೆ ತರ ಅಸಮಾನತೆ ಗಟ್ಟಿಯಾಗಿ ಪ್ರಶ್ನೆ ಮಾಡೋ ಗಂಡಸರ? ಅಂಬೇಡ್ಕರ್, ಪೆರಿಯಾರು ಗಂಡಸರಾಗಿದ್ರು ಕೂಡ ಅವರು ಒಂದು ಲಿಂಗ ಅಸಮಾನತೆ ವಿರುದ್ಧ ನಿಂತ್ಕೊಂತಾರೆ, ಎಲ್ಲ ಅಸಮಾನತೆ ವಿರುದ್ಧ ನಿಂತ್ಕೊಂತಾರೆ. ಸೊ ಹಾಗಿದ್ದಾಗ
ನಮಗೆ ಗಾಂಧಿನೂ ಶತ್ರುನು, ಸೈದ್ಧಾಂತಿಕ ಶತ್ರುನೇ, ಸಾವರ್ಕರ್ ಸೈದ್ಧಾಂತಿಕ ಶತ್ರುನೇ. ಈ ಐಡಿಯಾಲಜಿ ಎರಡೂ ಕಿತ್ತಾಕಿ, ಅಥವಾ ನಾನು ಏನ್ ಹೇಳಿದೆ ಅಂದ್ರೆ ಸುಮ್ಮನೆ ಅದಕ್ಕೆ ಒಂದು ವಿಚಾರ ಬರಕ್ಕೆ ಸರಿಯಪ್ಪ ನೀವು ಎರಡೂ ಇಟ್ಕೊಳ್ಳಿ, ಅದ್ರ ಜೊತೆ ನಮ್ಮಂತ ಸಮಾನತಾವಾದಿ ಆಗಿರೋ ಮಾರ್ಗದರ್ಶಕರು ಮತ್ತೆ ಕನ್ನಡದವರಾಗಿ ಹುಟ್ಟಿರೋರು ತಂದೆ ಪೆರಿಯಾರ್ನು ಸೇರಿಸಿ, ಯಾಕಂದ್ರೆ ಅವರು ಅವರು ಕರ್ನಾಟಕದವ್ರು, ಏನ್ ಗಾಂಧಿ ಕರ್ನಾಟಕದವರ, ಏನ್ ಸಾವರ್ಕರ್ ಕರ್ನಾಟಕದವರ, ಏನ್ ಇಬ್ರು ಅಸಮಾನತಾವಾದಿಗಳು, ಸಮಾಜವಾದ ಕರ್ನಾಟಕದವರು ತಂದೆ ಪೆರಿಯಾರ್ನ ಸೇರಿಸಿ ನಮಗೆ ನಮ್ಮ ಸಿದ್ಧಾಂತನೂ ಬರಲಿ ಅಲ್ಲಿ ಅಂತನೂ ಒಂದು ಇದನ್ನು ಕೊಟ್ಟೆ ಆ ಪೋಸ್ಟ್ನಲ್ಲಿ. ಚೆನ್ನಾಗಿ ಆಲೋಚನೆ ಮಾಡಲಿ, ಅದು ಬಹಳ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಗಾಂಧಿಯ ಸಿದ್ಧಾಂತ ಏನು, ಸಾವರ್ಕರ್ನ ಸಿದ್ಧಾಂತ ಏನು, ನಮ್ಮಂತ ಸಮಾನತಾವಾದಿಯ ಸಿದ್ಧಾಂತ ಏನು ಚರ್ಚೆ ಆಗಬೇಕು. ಬೇರೆ ಬೇರೆ ಸಿದ್ಧಾಂತಗಳು ಇವೆಲ್ಲ, ಅದು ಜನರಿಗೆ ಆಲೋಚನೆ ಬರಬೇಕು. ನಿಮ್ಮ ವಿರೋಧಿಗಳು ನಿಮ್ಮನ್ನು ವಿರೋಧಿಸೋದು ಒಂದು ಮಾತು ಹೇಳ್ತಾರೆ, ಅವರು ಇಂಡಿಯನ್ ಸಿಟಿಸನ್ ಅಲ್ಲ, ಅಮೆರಿಕನ್ ಸಿಟಿಸನ್ಶಿಪ್ ತಗೊಂಡು ಇಂಡಿಯಾ ಬಗ್ಗೆ ಮಾತಾಡ್ತಾರೆ. ಈ ಥರದ ಒಂದಿಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಅದಕ್ಕೆ ನಿಮ್ಮ ಸ್ಪಷ್ಟನೆ? ನಾನು ಹುಟ್ಟಿರೋದು ಇಂಡಿಯಾನಲ್ಲ, ಆದರೆ ನಾನು ಹುಟ್ಟಿದ ಯಾರು ಕೂಡ ಅಪ್ಲಿಕೇಶನ್ ಆಗಿ ಭಾರತದಲ್ಲಿ ಹುಟ್ಟಿಲ್ಲ. ನಾನು ಕೂಡ ಅಪ್ಲಿಕೇಶನ್ ಆಗಿ ಅಮೆರಿಕದಲ್ಲಿ ಹುಟ್ಟಿಲ್ಲ. ಬಟ್ ನನಗೆ ತಲೆಮಾರಿಂದ ನಮ್ಮ ತಂದೆ ತಾಯಿ ಕರ್ನಾಟಕದಲ್ಲಿ ಮೆಡಿಕಲ್ ಸ್ಕೂಲ್ ಮಾಡಿ ಇಲ್ಲೇ ಹುಟ್ಟು ಬೆಳೆದು, ನಮ್ಮ ತಾತ ಅಜ್ಜಿ ಇದ್ದರು, ಇಬ್ಬರು ಕೂಡ ಇಲ್ಲಿ ಕರ್ನಾಟಕಕ್ಕೆ ಭಾಳ ಪಡೆದಿದ್ದೀವಿ ನಾವು. ನಾನು ವಾಪಸ್ ಕೊಡೋದು ಕರ್ನಾಟಕಕ್ಕೆ ವಾಪಸ್ ಕೊಡಬೇಕು. ಕರ್ನಾಟಕ ಮೆಡಿಕಲ್ ಸ್ಕೂಲ್ ಮಾಡಿ ಇಲ್ಲಿ ಬೆಳೆದ್ರು, ಶಿಕ್ಷಣ ಪಡೆದಿರೋದ್ರಿಂದನೇ ಅಮೆರಿಕಕ್ಕೆ ಬಂದು ನಾನು ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದಿರೋ. ಸೊ ನಾನು ವಾಪಸ್ ಕೊಡಬೇಕಾಯ್ತು ಕರ್ನಾಟಕಕ್ಕೆ. ಸೊ ಆ ಕಾರಣಕ್ಕೆ ಕರ್ನಾಟಕಕ್ಕೆ ನಾನು ಇಲ್ಲಿ ಎಲ್ಲ ಹಕ್ಕುಗಳು ಇದೆ ನನಗೆ. ಅಂದರೆ ನನಗೆ DL ಇದೆ, ಪ್ಯಾನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, 18 ವರ್ಷದಿಂದ ಟ್ಯಾಕ್ಸ್ ಕಟ್ತಾ ಇದ್ದೀನಿ, ವಾಕ್ ಸ್ವಾತಂತ್ರ್ಯ ಹಕ್ಕಿದೆ, OCI ಸಿಟಿಸನ್ಶಿಪ್ ಇದೆ, ಎಲ್ಲ ಇದೆ ನನಗೆ. ಸೊ ನನಗೆ ಅದಕ್ಕಿಂತ ಜಾಸ್ತಿ ನನಗೇನು ಬೇಕಾಗಿಲ್ಲ. ನನಗೆ ವಿಶ್ವಮಾನವ ಸಂದೇಶ ಭಾಳ ಮುಖ್ಯ. ಮತ್ತು ಇಲ್ಲೂ ಕೂಡ ನನಗೆ ಎಲ್ಲ ಹಕ್ಕಿದೆ. ನಾನು ಇಲ್ಲಿ ನಾಳೆ ದಿನ ನಾನು ಇನ್ನೊಂದು ಪ್ರಯತ್ನ ಪಡ್ತಾ ಇದ್ದೆ, ಅಪ್ಪ ಅಮ್ಮನೂ ಇದು ಕರ್ನಾಟಕ ಕರೆಸ್ಕೊಂಡು ಇಲ್ಲೇ ಇದ್ಬಿಟ್ಟು ಆಮೇಲೆ ಇಲ್ಲೇ ಪೌರತ್ವವನ್ನು ಈ ಅಮೆರಿಕ ಹೋಗೋದೇ ಅವಶ್ಯಕತೆ ಇಲ್ಲ. 9 ವರ್ಷದಿಂದ ವಿಜಯ್ ಅವರೇ ನಾನು ಅಮೆರಿಕಾಗೆ ಹೋಗಿಲ್ಲ. ನನಗೆ ಅಮೆರಿಕ ಹೋಗಕ್ಕೆ ಇಷ್ಟ ಇಲ್ಲ. ಅಮೆರಿಕ ಅನ್ನೋ ದೇಶ ಇವತ್ತಿನ ದಿನ ನಮ್ಮ ಶತ್ರು ದೇಶ ಸೈದ್ಧಾಂತಿಕವಾಗಿ ಆಗಬೇಕು. ಯಾಕಂದ್ರೆ ಅವರು ಯುದ್ಧನ ಎಲ್ಲ ಕಡೆ ನಾಶ ಮಾಡ್ತಾ ಇದ್ದಾರೆ. ಇವತ್ತು ಇಸ್ರೇಲು ಅಮೆರಿಕ ಸೇರ್ಕೊಂಡು ಗಾಜಾದಲ್ಲಿ ಅಲ್ಲಿರೋ ಅಮಾಯಕರ ಮೇಲೆ ದಾಳಿ ಮಾಡ್ಕೊಂಡು 20,000 ಜನ, ಅದು 8,000 ಜನ ಮಕ್ಕಳನ್ನ ನುಚ್ಚುನೂರು ಮಾಡಿ ಸಾಯಿಸಿದ್ದಾರೆ. ಅದು ಅಮೆರಿಕ, ಇಸ್ರೇಲು. ನಮ್ಮ ಶತ್ರು ದೇಶ ಪಾಕಿಸ್ತಾನ ಅಲ್ಲ, ನಮ್ಮ ಶತ್ರು ದೇಶ ಬಾಂಗ್ಲಾದೇಶ, ಶ್ರೀಲಂಕಾ ಅಲ್ಲ, ನಮ್ಮ ಶತ್ರು ದೇಶ ಚೈನಾ ಅಲ್ಲ. ನಮ್ಮ ಶತ್ರು ದೇಶ ಅಮೆರಿಕ ಮತ್ತು ಇಸ್ರೇಲ್ ಅನ್ನೋ ಈ ದಬ್ಬಾಳಿಕೆಯ ಶಕ್ತಿಗಳು. ಅದನ್ನು ಜಾಗೃತಿ ಮೂಡಿಸೋ ನನ್ನ ಉದ್ದೇಶ ಇದೆ. ಅಮೆರಿಕ ಅನ್ನೋದು ಬೈ ಚಾನ್ಸಾಗಿ ಹುಟ್ಟಿದ್ದೀವಿ, ಬೈ ಚಾನ್ಸಾಗಿ ಅದನ್ನು ತೆಗೆದಾಕ ಎಲ್ಲ ಆಲೋಚನೆ ಇದೆ. ಸದ್ಯಕ್ಕೆ ನಾನು ಇವಾಗ ಈ ರೀತಿ ಹೋರಾಟ ಮಾಡ್ತಾ ಇದ್ದೀನಿ, ನನಗೆ ಅವಶ್ಯಕತೆ ಅದಿಲ್ಲ ಅಂತ. ಓಕೆ, ಚೇತನ್ ಎಲ್ಲ ಕಷ್ಟಗಳಿಗೂ ಸ್ಪಂದಿಸ್ತಾರೆ, ಹೋರಾಟಗಳಿಗೂ ಸ್ಪಂದಿಸ್ತಾರೆ. ಆದರೆ ಸಿನಿಮಾ ರಂಗದಲ್ಲೂ ಒಂದಿಷ್ಟು ಸಮಸ್ಯೆಗಳಿದೆ, ಕಷ್ಟಗಳಿವೆ, ಅದಕ್ಕೆ ಸ್ಪಂದಿಸ್ತಾರ? ನಾನು 2017 ಫಿಲ್ಮ್ ಇಂಡಸ್ಟ್ರಿ ಫಾರ್ ರೈಟ್ಸ್ ಆ್ಯಂಡ್ ಇಕ್ವಾಲಿಟಿ ಫೈರ್ ಅಂತ ನಾವು ಒಂದು ಸಂಘಟನೆ ಶುರು ಮಾಡಿದ್ವಿ. ಅವತ್ತಿಗೆ ಮುಖ್ಯವಾಗಿ ಅದಕ್ಕೆ ಏನು ಉದ್ದೇಶ ಅಂದರೆ 3 ತಳಮಟ್ಟದ ಗುಂಪುಗಳು, ಕಷ್ಟದಲ್ಲಿರೋ ಗುಂಪು, 3 Ws: ವಿಮೆನ್, ರೈಟರ್ಸ್, ವರ್ಕರ್ಸ್. ಇವತ್ತಿನ ದಿನ ಪ್ರೊಡ್ಯೂಸರ್ಸ್ಗೆ ದೊಡ್ಡ ದೊಡ್ಡ ಸಂಘಟನೆಗಳಿದ್ದಾವೆ. ಇವತ್ತಿಂದ ಸ್ಟಾರ್ಗಳಿಗೆ, ಫಿಲ್ಮ್ ಆ್ಯಕ್ಟರ್ಸ್ ಅಂತ ದೊಡ್ಡ ದೊಡ್ಡ ಗ್ರೂಪ್ಸ್ ಇದ್ದಾವೆ. ಇದರಿಂದ ಪ್ರೊಡ್ಯೂಸರ್, ಎಕ್ಸಿಬ್ಯೂಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಅಂತ ಸಂಘಟನೆ ಫಿಲ್ಮ್ ಚೇಂಬರ್ ಇದೆ. ಆದರೆ ನಮಗೆ ಕಷ್ಟ ಇರೋ ರೈಟರ್ಸ್, ವರ್ಕರ್ಸ್, ವಿಮೆನ್ಗೆ ಯಾವ ಆರ್ಗನೈಸೇಷನ್ ಅಂತ ಫೈರ್ ಅಂತ ಫಿಲ್ಮ್ ಚೇಂಬರ್ ಶುರು ಮಾಡಿದೆ. ಅದ್ರ ಮೂಲಕ ನೀವು ಮೀಟು ಹೊರತಾಗಿ ಬೇರೆ ಏನು ಮಾತಾಡಿಲ್ಲ ಅನ್ಸುತ್ತೆ ಚಿತ್ರರಂಗದ ಪರವಾಗಿ. ಮೀಟು ಜೊತೆಗೆ 150 ಮನೆಗಳು ಕಾರ್ಮಿಕರನ್ನ ಮಾಡಿಸ್ಕೊಟ್ಟಿದ್ದೀವಿ. ಅದೆಲ್ಲ ಅಪ್ಲಿಕೇಶನ್ ಆಗಿ, ಅದೆಲ್ಲ ಫಾರ್ಮ್ಯಾಟ್ ಆಗಿ 150 ಮೇಲ್ ಮನೆಗಳಾಗಿದೆ. ನಾನು ಕೂಡ ರೈಟರ್ಸ್ ಗಿಲ್ಡ್ ಆಗಬೇಕು ಅಂತ ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ಗೋಸ್ಕರ ಇದಕ್ಕೋಗಿ ಅಂಜಮ್ ರಾಜಬಲಿ ಮುಂಬೈನಲ್ಲಿರೋ ನಾವು ಕರ್ನಾಟಕ ರೈಟರ್ಸ್ ಇಂದನೇ ನಮ್ಮ ಚಿತ್ರರಂಗ ಬೆಳೆಯೋದು. ರೈಟರ್ಸ್ ಇಂದನೇ. ಸೊ ನಾವು ಇದೆಲ್ಲ ನಾವು ಪ್ರಯತ್ನ ಪಟ್ಟಿದ್ದೀವಿ. ಬಟ್ ನಮ್ಗೆ ಒಂದು ಹೇಳ್ತೀವಿ, ಸಿನಿಮಾ ರಂಗದಲ್ಲಿ ಚಳುವಳಿ ಹೋರಾಟಕ್ಕೆ ನಿಂತ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಭಯ ಇದ್ದೇ ಇದೆ. ಹಾಗಿದ್ದಾಗ ನಾವು ಮಾಡಬಾರ್ದು ಅಂತಲ್ಲ, ಮಾಡಲೇಬೇಕು, ಬಹಳ ಅಗತ್ಯ ಇದೆ, ಚಿತ್ರರಂಗಕ್ಕೂ ಒಳ್ಳೇದು. ಆದರೆ ಎಷ್ಟೋ ಜನ ನಮ್ಮ ಜೊತೆ ಧೈರ್ಯವಾಗಿ ಮುಂದೆ ಬರಲ್ಲ. ಚಿತ್ರರಂಗನೂ ಚಿಕ್ಕದೇ, ಒಂದು 25,000. ಮತ್ತೆ ಅದ್ರ ಜೊತೆ ಹೋರಾಟದ ಮನಸ್ಥಿತಿ ಅಂತ ನಿಂತ್ಕೊಂಡ್ಬಿಟ್ರೆ ನಿನ್ಗೆ ಇದ್ದಿದ್ದು 1-2 ಅವಕಾಶ ಅದು ಕಳ್ಕೊಂಡ್ಬಿಡ್ತೀವಿ ಅಂತ ಒಂದು ಭಯ. ಸೊ ಪರವಾಗಿಲ್ಲ, ನಾವು ಒಬ್ಬರೇ ನಿಂತ್ಕೊಂಡು ಒಂದು 10 ಜನ ನಿಂತ್ಕೊಂಡು ನಾವು ಮಾಡ್ತೀವಿ. ಸೊ ನಾವು ಎಷ್ಟೋ ಸಿನಿಮಾಗಳು ಬಂದಾಗ ಅಪ್ಪು ಸರ್ ನನಗೆ ಹೇಳ್ಬಿಟ್ಟು, ಚೇತನ್ ಇದನ್ನೇ ಯಾಕೆ ಗೊತ್ತಾ, ನೀವೆಲ್ಲ ಮಹಿಳೆ ನಿಂತ್ಕೊಂಡ್ಬಿಟ್ಟು ಇದೆಲ್ಲ ಹೋರಾಟ ಮಾಡಬೇಡಿ, ಅದು ಸುಮ್ಮನೆ ಕಷ್ಟ ಆಗುತ್ತೆ. ನಾನೆಲ್ಲ ಅಪ್ಪು ಸರ್ ಈ ಥರದ ಸಿನಿಮಾದಲ್ಲಿ ಮಹಿಳಾ ವಿರೋಧಿ ತೋರ್ಸೋಕ್ಕಾಗತ್ತೆ? ಇದು ನಿಮ್ಮ ತಂದೆಯವರು ಇಂಥ ಸಿನಿಮಾಗಳು ಒಪ್ಕೊಂತಾ ಇದ್ರ? ನೀವು ಒಪ್ತಾ ಇಲ್ಲ ಅಂತ ನಾನು ಎಷ್ಟೋ ಚರ್ಚೆ ಮಾಡಿದ್ವಿ. ಅಪ್ಪು ಸರ್ ಒಪ್ಕೊಂತಾ ಇದ್ರು, ನಾವು ಮಾತಾಡ್ತಾ ಇದ್ವಿ. ಸೊ ಅಲ್ಲೂ ಕೂಡ ಚಿತ್ರರಂಗದಲ್ಲಿ ಒಂದು ಪ್ರತಿರೋಧ ಬಂದ್ಬಿಡುತ್ತೆ. ಒಂದು ಲಿಂಗ ಸಮಾನತೆ, ಒಂದು ಬಡವರ ಪರವಾಗಿ ಒಂದು ಸಮಾಜದ ಪ್ರತಿರೋಧ
ಬಂದ್ಬಿಡುತ್ತೆ ಅಲ್ಲಿಂದ ಅಂದ ಒಂದು ಭಯ ಅನ್ನೋದು ಅವತ್ತಿಗೂ ಇತ್ತು, ಇವತ್ತಿಗೂ ನಾವು ಅದನ್ನ ಯಾವ್ದಾದ್ರು ಸಂಘಟನೆ ಮಾಡಬೇಕು ಅಂತ ಮಾಡಕ್ಕೆ ತಯಾರಿದ್ದೀವಿ. ಮೀಟು ಒಂದೇ ಅಲ್ಲ, ಮೀಟೂನು ಬಹಳ ಮುಖ್ಯ. ಇವತ್ತು ಮೀಟು ಎಷ್ಟು ಕಡಿಮೆ ಆಗಿದೆ, ಕಡಿಮೆ ಆಗಿದೆ ಚಿತ್ರರಂಗದಲ್ಲಿ. ಅದು ನಮ್ಮ ಚಳವಳಿಯಿಂದ ಒಂದು ICC ಅಂತ ಫಸ್ಟ್ ಟೈಮ್ ದೇಶದಲ್ಲಿ ಅಷ್ಟೆಲ್ಲ ಪ್ರಪಂಚದಲ್ಲಿ ನಾವು ಕನ್ನಡ ಚಿತ್ರರಂಗದಲ್ಲಿ ಒಂದು ಆಂತರಿಕ ದೂರ ಸಮಿತಿ ಅನ್ನೋದು ನಾವು ಒಳಗೆ ಅದನ್ನ ಸಮಸ್ಯೆ ಬಗೆಹರಿಸಕ್ಕೆ ನಾವು ಸೃಷ್ಟಿ ಮಾಡಿದ್ವಿ, ಲೈಂಗಿಕ ದೌರ್ಜನ್ಯದ ಬಗ್ಗೆ. ಸೊ ಆ ನಿಟ್ಟಿನಲ್ಲಿ ಇವೆಲ್ಲ ನಾವು ಮಾಡ್ತಾ ಇದ್ವಿ. ಕಾರ್ಮಿಕರ ಮನೆಗಳು ಎಷ್ಟೋ ಒಂದು ಕೋವಿಡ್ನಲ್ಲಿ ಎಷ್ಟೋ ಒಳ್ಳೇದು ಮಾಡಿದ್ವಿ ಕಾರ್ಮಿಕರಿಗೆ, ಅದು ಕೂಡ ನಾವು ಮಾಡಿದೀವಿ. ರೈಟರ್ಸ್ ಗಿಲ್ಡು ನಮ್ಗೆ ಬಹಳ ಮುಖ್ಯ. ನಾನು ರೈಟರ್ ಅಲ್ಲ, ನಾನು ಹೇಳಿದ್ದೆ ಅಮೆರಿಕ ಒಂದು ಸಿನಿಮಾ ಮುಖ್ಯವಾಗಿ ಬೇಕಾಗಿರೋದು ರೈಟ್ರು. ಒಬ್ಬ ಬರಹಗಾರ ಇದ್ರೇನೆ ಎಲ್ಲ ಆಗೋದು. ಬರಹಗಾರ ನಿರ್ದೇಶಕನಿಂದನೇ ಸಿನಿಮಾ ಓಡೋದು, ಬರಹಗಾರ ನಿರ್ದೇಶಕನಿಂದ ಸಿನಿಮಾ ಬೀಳೋದು, ಬರಹಗಾರ ಸಿನಿಮಾ ನಿರ್ದೇಶಕನಿಂದನೇ ಒಂದು ಉತ್ತಮ ಚಿತ್ರರಂಗ ಆಗೋದು ಅಥವಾ ಒಂದು ಸುಮಾರಿನ ಚಿತ್ರರಂಗ ಆಗೋದು. ಇವತ್ತಿನ ಸಿನಿಮಾ ಸ್ಟಾರಿನ ಕೊಡುಗೆ ಕ್ರಿಯೇಟಿವ್ಲಿ ಬಹಳ ಕಡಿಮೆ. ಸಿನಿಮಾ ಸ್ಟಾರ್ನ ಕೊಡುಗೆ ಹೀರೋ ಎಂದು ಬರೀ ಮಾರ್ಕೆಟಿಂಗ್ ಬಿಸಿನೆಸ್ ಲೆಕ್ಕದಲ್ಲೂ ಕೂಡ ಇರ್ಬೋದು, 3 ದಿನ ಪ್ರಮೋಷನ್ ಅಲ್ಲಿ ಇರ್ಬೋದು. ಕ್ರಿಯೇಟಿವ್ ಸಕ್ಸಸ್ ನಲ್ಲಿ ಆ ದಿನಗಳು ಮೈನಾ ಬಿರುಗಾಳಿ ನಾನ್ ಮಾಡದೇ ಇದ್ರು ನೀವು ನಮ್ಮ ಸ್ನೇಹಿತರ ಕ್ಯಾಮ್ರಾಮ್ಯಾನ್ ಯಾರೋ ಮಾಡಿದ್ರು ಅದು ಚೆನ್ನಾಗಿರೋದು. ಹಾಗಾದ್ರೆ ಆತರ ಕಂಟೆಂಟ್ ಪ್ರತಿಭೆ ಇದ್ರೆ ಆತರ ಲುಕ್ ಇದೆ ಮಾಡೇ ಮಾಡ್ತೀವಿ. ಸೊ ಆ ಕಾರಣಕ್ಕೆ ನಮಗೆ ರೈಟರ್ಸ್ ಬಂದಷ್ಟು ನಮ್ಮ ಕನ್ನಡ ಚಿತ್ರರಂಗ ಉತ್ತಮವಾಗಿ ಆಗುತ್ತೆ. ರೈಟರ್ಗೆ ನೀವು ಹೇಳ್ದಂಗೆ ರೈಟರ್ ಬೆಲೆನೇ ಇಲ್ಲ, ಆಮೇಲೆ ಅವ್ರಿಗೆ ರೆಮ್ಯುನರೇಷನ್ ಇಲ್ವಲ್ಲ. ನೀವು ಸ್ಟಾರ್ ಇದ್ದಷ್ಟು ರೆಮ್ಯುನರೇಷನ್ ಎಲ್ಲಿದೆ ರೈಟರ್ಸ್ಗೆ? ರೆಮ್ಯುನರೇಷನ್ ಇಲ್ಲ, ಬೆಲೆ ಇಲ್ಲ, ಅವರ ಬರವಣಿಗೆ ಗೌರವ ಇಲ್ಲ. ಅವ್ರು ಬರೆದ್ರು ಕೂಡ ಅವರ ಹೆಸರು ಹಾಕಲ್ಲ, ಅವ್ರ ದುಡ್ಡು ಕೊಡಲ್ಲ. ಬಟ್ ನಾವು ಕೂಡ ರೈಟರ್ಸ್ ಗಿಲ್ಡ್ ಅನ್ನೋದು ಕಟ್ಟಬೇಕು. ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ ಮುಂಬೈನಲ್ಲಿ ಅವ್ರ ಸ್ಕ್ರಿಪ್ಟ್ಸ್ಗಳು ರಿಜಿಸ್ಟ್ರೇಷನ್ ಮಾಡೋಕ್ಕೂ ನಮ್ಗೆ ಸ್ಥಳ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ನಾವು ಒಬ್ಬರು ಮುಂಬೈನಲ್ಲಿ ರಿಜಿಸ್ಟರ್ ಮಾಡಬೇಕು. ತಮಿಳ್ನಾಡು ಏನು ಸ್ಕ್ರೀನ್ ರೈಟರ್ಸ್ ಇಲ್ವಾ? ತೆಲುಗುನಲ್ಲಿ ಸ್ಕ್ರೀನ್ ರೈಟರ್ಸ್, ಮಲಯಾಳಂನಲ್ಲಿ ಏನು ಒಳ್ಳೆ ರೈಟರ್ಸ್ ಅಸೋಸಿಯೇಷನ್ ಇಲ್ವಾ? ಎಲ್ಲ ಕಡೆ ಇದೆ. ಅದಕ್ಕೆ ಬೆಲೆ ಕೊಡ್ತಾರೆ, ಅದಕ್ಕೆ ಆ ಇಂಡಸ್ಟ್ರಿಗಳು ಬೆಳೆದಿರೋದು. ನಮ್ದು ರೈಟರ್ಸ್ಗೆ ಬೆಲೆ ಕೊಡದೇ ಇರೋದ್ರಿಂದ ನಮ್ಮ ಇಂಡಸ್ಟ್ರಿ ಬೆಳೀತಾ ಇಲ್ಲ. ಕನ್ನಡ ಇಂಡಸ್ಟ್ರಿ ಈಗ ವರ್ಷಕ್ಕೆ 300 ಸಿನಿಮಾ ಬರ್ತಾ ಇದೆ, ಆಯ್ತಾ, 1000 ಕೋಟಿ ವಹಿವಾಟು ಆಗ್ತಾ ಇದೆ. ನೀವು ಹೇಳ್ದಂಗೆ ರೈಟರ್ಗೆ ಒಂದು ಗಿಲ್ಡ್ ಆಗಬೇಕು, ರೈಟರ್ಸ್ಗೆ ಒಂದು ಸಂಘಟನೆ ಹಾಕಬೇಕು. ಎಲ್ಲ ಪ್ರೊಡ್ಯೂಸರ್ಸು, ಆರ್ಟಿಸ್ಟು ಎಲ್ಲರೂ ಕೂತ್ಕೊಂಡು ನಾವು ರೈಟರ್ಸ್ನ ಬೆಳೆಸ್ಬೇಕು ಅಂತ ನಾವೆಲ್ಲರೂ ಕೂಡ ನಿಂತ್ಕೋಬೇಕು. ಇಲ್ಲಿ ನಾನು ಬೆಳೆದ್ರೆ ಸಾಕು ಅಂತ ನೋಡಿದ್ರೆ ಚಿತ್ರರಂಗ ಬೆಳೆಯಲ್ಲ. ಸ್ಟಾರ್ ಸೆಂಟ್ರಿಕ್ ಮಾಡಿದ್ರೆ ಚಿತ್ರರಂಗ ಬೆಳೆಯಲ್ಲ. ರೈಟರ್ಸ್ ಒಂದು ಕಾಲದಲ್ಲಿ ಇದರಲ್ಲಿ ಮುಂಬೈನಲ್ಲಿ ಜಾವೇದ್ ಅಖ್ತರು, ಇವರು ಇನ್ನೊಬ್ರು ಅವರು ಸಲೀಂ ಜಾವೇದ್ ಅಂತ. ಸಲೀಂ ಜಾವೇದ್ ಏನ್ ಮಾಡೋರು ಅಂದ್ರೆ ಅವತ್ತಿನ ದಿನ ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ ಅವ್ರ ರೈಟರ್ ಆಗಿಲ್ದಿದ್ರೆ X ಅಮೌಂಟ್, ಅವ್ರ ರೈಟರ್ ಆಗಿದೆ X2X ಆಗೋದು. ಸೊ ನೀವು 2X ಅಂದ್ರೆ 2 ವರ್ಷ ಅವ್ರಿಗೆ ಸಿಗೋದು, ನನ್ನಿಂದ ಆಗತ್ತೆ ಅಂದ್ರೆ ನೀವು ನನಗೆ ಅದು ಕೊಡಿ, ಬೇಕಿದ್ದು ದುಡ್ಡು ಅದು ಒಂದು X ನನಗೆ ಕೊಡಿ ಅಂತ. ಎಷ್ಟು ರೈಟರ್ಸ್ ಹೀರೋಗಳಿಗಿಂತ ಜಾಸ್ತಿ ಸಂಭಾವನೆ ಬಂದಿರೋದು. ಅದಕ್ಕೆ ಇಂಡಸ್ಟ್ರಿ ಬೆಳೆದಿರೋದು. ಅಂದರೆ ರೈಟಿಂಗ್ಗೆ ಬೆಲೆ ಕೊಡಬೇಕು, ರೈಟಿಂಗ್ಗೆ ಒಂದು ಸ್ಟ್ರಕ್ಚರ್ ಇರಬೇಕು, ದುಡ್ಡು, ರೆಕಗ್ನಿಷನ್ನು, ಇದು ಏನದು ಕಾಪಿ ರೈಟು, ಇದೆಲ್ಲ ಸಹ ಬೇಕಾಗುತ್ತೆ. ಈ ವಿಚಾರವಾಗಿ ನೀವು ಸಕ್ರಿಯವಾಗಿ ಹೋರಾಟ ನಡೆಸ್ತಾ ಇದ್ದೀರಾ? ಈ ವಿಚಾರ ನಾನು ಎಷ್ಟು ಜಾಗೃತಿ ಮೂಡಿಸಿದ್ದೀನಿ, ಎಷ್ಟು ನಾನು ಮುಂಬೈಗೆ ಹೋಗಿ ಎಷ್ಟೋ ಕೆಲಸ ಮಾಡಿ. ಕಾರಣಗಳು ನಾನು ಹೇಳ್ಬೋದು. ಕಾರಣಗಳು, ಮುಖ್ಯವಾದ ಕಾರಣ ಏನಂದ್ರೆ ಅಂತ ರೈಟರ್ಸ್ಗಳಿಗೆ ಎಲ್ಲೋ ಒಂದ್ ಕಡೆ ಅದನ್ನು ಪುಷ್ ಮಾಡೋ ಉತ್ಸಾಹ ಕಮ್ಮಿ ಬಂದಿಲ್ದೇ ಇರ್ಬೋದು. ಇವಾಗ ನಮ್ಗೇನು ನಮ್ಗೇನು ಗೊತ್ತಾ ವಿಜಯ್ ಅವರೇ, ಪುಷ್ ಮಾಡಬೇಕು ಅಂದ್ರೆ ಬೆಳೆದಿರೋ ರೈಟರ್ಸೇ ಪುಷ್ ಮಾಡಬೇಕು. ಬೆಳೆದಿರೋ ರೈಟರ್ಸ್ಗೆ ಆಗಲೇ ಬೆಳೆದಿರ್ತಾರೆ, ಅವರೇ ಆಗಲೇ ರೆಸ್ಪೆಕ್ಟ್ ಇರುತ್ತೆ. ಅವರು ಉದ್ದೇಶಪೂರ್ವಕವಾಗಿ ಹೋಗಿ ಎಲ್ಲಾನು ಬೆಳೆಸ್ಬೇಕು ಅಂತ ಆ ಒಂದು ಸಮಾಜಮುಖಿ ಕಾಳಜಿ ಇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆ ಮನೋಭಾವ ಇಲ್ಲದೆ ಇರ್ಬೋದು. ಸೊ ಆ ಕಾರಣಕ್ಕೆ ಏನಾಗುತ್ತೆ ಸೊ ಯಾರೋ ಹೊಸಬ್ರು ಬಂದು ಕಟ್ಟಕ್ಕಾಗಲ್ಲ. ನಿಜ ಹೆಸರು ಮಾಡ್ಕೊಂಡಿರೋ ಕಟ್ಬೋದು. ಹೆಸರು ಮಾಡ್ಕೊಂಡಿರೋರಿಗೆ ಅವ್ರಾಗ್ಲೇ ಬೆಳೆದಿರ್ತಾರೆ, ಅವ್ರಿಗೆ ಆ ಉದ್ದೇಶ ಇಲ್ಲ. ಸೊ ಈ ರೀತಿಯ ಸಮಸ್ಯೆಗಳಿಂದ ಎಲ್ಲ ಕತೆ ಆಗ್ತಾ ಇಲ್ಲ. ಬಟ್ ನಾವು ಚಿತ್ರರಂಗ ಬೆಳಿಬೇಕು ಅಂದ್ರೆ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್, ಆಕ್ಟರ್ಸ್ ಎಲ್ಲರೂ ಕೂಡ ನಿಂತ್ಕೊಂಡು ನಾವು ರೈಟರ್ಸ್ಗೆ. ನಿಮ್ಮ ಪ್ರಕಾರ ಕನ್ನಡ ಚಿತ್ರರಂಗ ಬೆಳೆದಿಲ್ಲ, ಅದರ ಪೊಟೆನ್ಷಿಯಲ್ ಮೀಟ್ ಆಗಿಲ್ಲ ಕನ್ನಡ ಚಿತ್ರರಂಗ. ಖಂಡಿತ ಪೊಟೆನ್ಷಿಯಲ್ ಮೀಟ್ ಆಗಿಲ್ಲ. ಇವಾಗ ತೆಲುಗು, ತಮಿಳಿನಲ್ಲಿ ಬಿಸ್ನೆಸ್ ಲೆಕ್ಕ ನೋಡಿ, ಬಿಸ್ನೆಸ್ ಲೆಕ್ಕ ನೋಡಿದ್ರೆ 106 ಕೋಟಿ ಎಷ್ಟು ಆಗುತ್ತೆ, ನಮ್ಮ ಕನ್ನಡದಲ್ಲಿ ಯಾಕೆ ಆಗಲ್ಲ? ಮಲಯಾಳಂನಲ್ಲಿ ಕನ್ಸಿಸ್ಟೆಂಟ್ ಸಕ್ಸಸ್ ರೇಟ್ ನೋಡಿದ್ರೆ ಯಾಕೆ ಕನ್ನಡದಲ್ಲಿ ಅಷ್ಟು ಸಕ್ಸಸ್ ಇಲ್ಲ? ಆಮೇಲೆ ನಾನು ಕೂಡ ತೆಲುಗುನಲ್ಲಿ 1 ವರ್ಷ ಕಾಲ ಕಲಿತೆ. ಅಲ್ಲಿ ಎಷ್ಟು ಎಕ್ಸ್ಟ್ರಾರ್ಡಿನರಿ ಸ್ಕ್ರಿಪ್ಟ್ಸ್ ಹೊಸಬರಿಂದ ಬಂದಿದೆ. 10 ವರ್ಷದಲ್ಲಿ ಕನ್ನಡದಲ್ಲಿ ಹೊಸಬ್ರ ಬಿಡಿ, ಪ್ರೂವೆನ್ ಇಂದನೂ ಅಷ್ಟು ಅದ್ಭುತ ಕೇಳಿಲ್ಲ. ಹಾಗಿದ್ದ ಅದು ನಾನು ಹೊಸಬನಾಗಿ ಇಲ್ಲಿ ಹೆಸರುವಾಸಿಯಾಗಿ. ಸೊ ನಾನೇನು ಗೊತ್ತಾ, ಅಲ್ಲಿ ಬುದ್ಧಿವಂತಿಕೆ, ಪ್ರತಿಭೆ ಎಲ್ಲೂ ಕಡಿಮೆ ಇಲ್ಲ. ಆದರೆ ಆ ಸ್ಟ್ರಕ್ಚರಲ್ಲಿ ಆ ಟ್ಯಾಲೆಂಟೆಡ್ ಜನರಿಗೆ ಅವಕಾಶ ಕೊಡೋದು, ಆ ಸ್ಟ್ರಕ್ಚರಲ್ ಪ್ರೊಟೆಕ್ಷನ್ಸ್ ಕೊಡೋದು, ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದು ಎಲ್ಲ ಒಂದು ಕಡೆ ಕನ್ನಡದಲ್ಲಿ ನಾವು ಎಡುತ್ತಾ ಇದ್ದೀವಿ. ಹಂಗಾದ್ರೆ ಇಲ್ಲೇನು ಮಾತೃ ಸಂಸ್ಥೆ ಅಂತ ಏನಿದೆ ಅದೇನು ವರ್ಕ್ ಮಾಡ್ತಿಲ್ಲ ಅಂತ ಹೇಳ್ತೀರಾ? ಹೇಗೆ ಮಾತೃ ಸಂಸ್ಥೆ ಅಂತ ಹೇಳ್ತಾ ಇಲ್ಲ, ಎಫೆಕ್ಟಿವ್ ಆಗಿ ರಿಲೀಸ್ ಆಗ್ತಾ ಇದೆ. ನೀವೇ ಹೇಳಿದ್ರೆ 300 ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮಿನಿಮಮ್ 150-200 ಆದ್ರೂ ನಮಗೆ ಎಫೆಕ್ಟಿವ್ ಆಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ.
ಬಟ್ ಎಫೆಕ್ಟಿವ್ ಆಗಿ ಕ್ರಿಯೇಟಿವ್ ಕಾಂಟೆಂಟು ಅದರ ಪೊಟೆನ್ಷಿಯಲ್ ರೀಚ್ ಆಗ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಇಲ್ಲ. Okay. ನಾವು ದುಡ್ಡು ಲೆಕ್ಕಾಚಾರಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದೀವಿ, ಸ್ಟಾರ್ಸ್ ಪವರ್ಗೆ ಕೊಡ್ತಾ ಇದೀವಿ ಹೊರತು ಆರ್ಟ್ ಟು ಕ್ರಿಯೇಟಿವಿಟಿ ಕೊಡ್ತಾ ಇಲ್ಲ. ಆರ್ಟ್ ಟು ಕ್ರಿಯೇಟಿವಿಟಿ ರೈಟಿಂಗಿಗೆ ನಾವು ಕೊಟ್ಟರೆ ಕನ್ನಡ ಚಿತ್ರರಂಗ ಇವತ್ತಲ್ಲ ನಾಳೆ ಅದ್ಭುತವಾಗಿ ಬೆಳೆಯೋ ಸಾಧ್ಯತೆಗಳಿದೆ. ಯಾರನ್ನ ಬೇಕಾದ್ರೂ ಮೀರಿಸೋ ಸಾಧ್ಯತೆಗಳು Yes, ಇರುತ್ತೆ. yes, ಆದ್ರೆ ಇವಾಗ ಸದ್ಯಕ್ಕೆ ನಾವು ವಿ ಆರ್ ಫಾಲಿಂಗ್ ಶಾರ್ಟ್. ಎಸ್, ಆ ದಿಕ್ಕಿನಲ್ಲಿ ನಡೀತಾ ಇದೆ ಬಿಡಿ ನೀವು ಹೇಳದಂಗೆ. ಎಫೆಕ್ಟಿವ್ ಆಗಿ ಸಿನಿಮಾ ಬರ್ತಾ ಇದ್ದಾವೆ, ಬಟ್ ಆ ಕ್ರಿಯೇಟಿವ್ ಪೊಟೆನ್ಷಿಯಲ್ ನಾವು ಮೀಟ್ ಆಗ್ತಾ ಇಲ್ಲ. ನಮಗೆ ಮಲಯಾಳಂ ಅಷ್ಟು ಸಕ್ಸಸ್ ರೇಟ್ ಇಲ್ಲ, Yes. ತೆಲುಗು ತಮಿಳು ಅಷ್ಟು ಬಜೆಟ್ ಸಕ್ಸಸ್ ರಿಕವರಿ ಮಾಡ್ತಾ ಹೌದು, ಇಲ್ಲ. ಹೌದು. ಅದೆಲ್ಲ ನೀವು ಯಾವ್ದೋ ಒಂದು ಸ್ಟಾರ್ ಇಂದ ಆಗತ್ತೆ ಅನ್ನೋ ಭ್ರಮೆ ಅದು. ಸ್ಟಾರ್ ಅಲ್ಲ ಕೈಗೊಂಬೆ, ಸ್ಟಾರ್ ಅಲ್ಲ ಅದರಿಂದ ಫಲಾನುಭವಿ ಹೊರತು ಅದರಿಂದ ಏನು ಬೆನಿಫಿಟ್ ಆಗುತ್ತೆ, Okay. ಬೆನಿಫಿಷಿಯರಿ. Yes. ಸೊ ನಮಗೆ ಅಂತ ರೈಟರ್ಸ್ ನಮಗೆ ಕಟ್ಟಬೇಕು, ಅಂತ ರೈಟರ್ಸ್ಗೆ ಅವಕಾಶ ಕೊಡಬೇಕು ಅಂತ ಎಲ್ಲ ಗಂಡಸು ಹೆಂಗಸು ಎಲ್ಲರಿಗೂ ಸಿಗ್ಬೇಕು. ವಿಜಯ್ ಅವರೇ, ಹೌದು, ಇವತ್ತು ಮೀಟು ಇದ್ದಿದ್ರೆ ಹೆಂಗಸು ಎಲ್ಲಿ ಬರ್ತಾರೆ? ಫ್ಯಾಮಿಲಿಗಳಿಂದ ಸಿನಿಮಾ ರಂಗ ಸರಿ ಇಲ್ಲ ಅಂತ ಅವರೇ ಆರೋಪ ಹಾಕ್ತಾರೆ. Yes. ನಮಗೆ ಇವತ್ತಿನ ದಿನ ಮೀಟುನೂ ಹೋಗಿಸ್ಬೇಕು, ರೈಟರ್ಸ್ಗೂ ಅವಕಾಶ ಕೊಡಬೇಕು. ಅದಕ್ಕೂ ಸ್ಥಾನಮಾನ ನಮ್ಗೆ ಎಲ್ಲರಲ್ಲೂ ಟ್ಯಾಲೆಂಟ್ ಇದೆ. ವಿಮೆನ್ ಆರ್ ಎಕ್ಸ್ಟ್ರಾಡನರಿ ಕ್ರಿಯೇಟಿವ್ ರೈಟರ್ಸ್. ವಿಮೆನ್ ನನ್ನ ಪ್ರಕಾರ ವಿಜಯ್ ಅವರೇ ಬರೀ ಹೆಂಗಸರು ಬರೆಯೋದ್ರಲ್ಲಿ ಉತ್ತಮ ಅಲ್ಲ, ಗಂಡಸರು ಬರೆಯೋದ್ರಲ್ಲಿ ಬಹುಶಃ ವಿಮೆನು ಉತ್ತಮ. ಎಷ್ಟೋ ರೀತಿಯಲ್ಲಿ ಚಾನ್ಸ್ ಕೊಡಬೇಕು, ಅವಕಾಶ ಇಲ್ಲ. ಸೊ ಆ ಕಾರಣಕ್ಕೆ ಅದು ಬರ್ತಾ ಇಲ್ಲ. ಓಕೆ, ಇಷ್ಟೊತ್ತು ನಟ ಚೇತನ್ ಅಹಿಂಸಾ ಅವರು ನಮ್ಮ ಜೊತೆ ಸಾಕಷ್ಟು ನಿರರ್ಗಳವಾಗಿ ಮಾತಾಡಿದ್ರು. ಒಂದು ಕಡೆ ಸಿನಿಮಾ ಮಾತಾಡಿದ್ರು, ಒಂದು ಕಡೆ ಹೋರಾಟ ಮಾತಾಡಿದ್ರು, ಇನ್ನು ಕಡೆಗೆ ವಿವಾದ, ಚರ್ಚೆ, ಗೊಂದಲ ಎಲ್ಲದನ್ನು ಮಾತಾಡಿದರು. ಆದರೂ ಇವತ್ತಿಗೂ ಚೇತನ್ ಅಂದರೆ ಒಂದಿಷ್ಟು ಟೀಕೆಗಳು, ಗೊಂದಲಗಳು ಇದ್ದೇ ಇರುತ್ತೆ. ಎನಿವೆ ಸರ್, ಇಷ್ಟ ತನಕ ನಮ್ಮ ಜೊತೆ ಮಾತಾಡಿದರೆ ನಿಮ್ಮ ಹೋರಾಟ ಹೀಗೆ ನಿರಂತರವಾಗಿರಲಿ, ಆಯಿತಾ? ಹಾಗೆ ಚಿತ್ರರಂಗದ ಹೋರಾಟ ಕೂಡ ತುಂಬ ಚೆನ್ನಾಗಿರಲಿ ಅಂತ ಅಂದ್ಕೊಳ್ತೀನಿ. ನಮ್ಮ ಕರ್ನಾಟಕ TV ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಮಾತಾಡಿದ್ದೀರಿ. ನಿಮ್ಮ ಮುಂದಿನ ಹೊಸ ಹೆಜ್ಜೆಗಳಿಗೆ ಒಳ್ಳೇದಾಗಲಿ ಸರ್. ಧನ್ಯವಾದಗಳು ವಿಜಯ್ ಅವರೇ. ಕರ್ನಾಟಕ TV ನೀವು ಕೂಡ ಬಹಳ ಒಳ್ಳೆ ಜರ್ನಲಿಸಮ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಎಲೆಕ್ಷನ್ ಟೈಮ್ ಜರ್ನಲಿಸಮ್ ಅಂತೂ ಬಹಳ ಅದ್ಭುತವಾಗಿತ್ತು. ಅದನ್ನ ನೋಡ್ತಾ ಇರ್ತೀನಿ. ನಿಮ್ಮ ಇಂಟರ್ವ್ಯೂಗಳು ಚೆನ್ನಾಗಿ ಬರ್ತಾ ಇದೆ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವಿಜಯ್.